की जय, भारत माता की जय, भारत माता की जय, शारदा माता की जय, शारदा माता की जय, शारदा माता की जय। जय श्री राम, 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 जय श्री राम। ನೈಜ ಇತಿಹಾಸವನ್ನ ತಿಳಿಯುವಂತ ಸಲುವಾಗಿ ಇವತ್ತು ಈ ಪಂಚಿನ ಮೆರವಣಿಗೆ ಶಾರದಾ ಮಂದಿರದಿಂದ ಶ್ರೀದೇವಿ ಮೂಕಾಂಬಿಕಾ ಕ್ಷೇತ್ರಕ್ಕೆ ತಲುಪಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣ ಬಲಭಾಗದಲ್ಲಿ ಬಂದು ಸೇರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ದಿನದ ಈ ಸಂದರ್ಭದಲ್ಲಿ ಇವತ್ತಿನ ಪಂಚಿನ ಮೆರವಣಿಗೆಗೆ ಅಧಿಕೃತ ಚಾಲನೆ ದೊರೆತಣದ ಮುಖಾಂತರ ಹನುಮಾನ್ ಚಾಲಿಸ್ ಪಠಣದ ಮುಖಾಂತರ ಇವತ್ತಿನ ಈ ಒಂದು ಪಂಚಿನ ಮೆರವಣಿಗೆಗೆ ಅಧಿಕೃತ ಚಾಲನೆ ದೊರೆಯಲಿಕ್ಕಿದೆ. ಸಕಲ ಗುಣ ನಿಧಾನಂ ವಾನರಾಣಾಮದೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿಣಿ ಶರಣಂ ರಘುವರ ವಿಮಲ ಜಸು ನಾಯಕ ಫಲಚಾರಿಣಿ ಬುದ್ಧಿಹೀನ ತನು ಜಾಲಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇವ ಮೋಯಿ ಹರವು ಕಲೇಶ ವಿಕಾರ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಶ ತ್ರಿಲೋಕ ಉಜಾಗರ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ವರಣ ವಿರಾಜ ಸುರೇಶ ಕಾನನ ಕುಂಡಲ ಕುಂಚಿತ ಕೇಶ ವಜ್ರ ಧ್ವಜಾ ವಿರಾಜೆ ಕಾಂದೆ ಮೂಂಜೆ ಜನೆ ಓ ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿವೆ ಗೋ ಆತುರ ಪ್ರಭು ಚರಿತ್ರ ಸುನಿವೆ ಗೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿ ಐದಿರಾವ ವಿಕಟ ರೂಪ ಧರಿ ಲಂಕ ಜರಾವ ಭೀಮ ರೂಪ ಧರಿ ಅಸುರ ಸಂಹಾರೆ रामचंद्र के काज सवारे आय संजीवन लखन जियाए श्री रघुवीर हर शिवर लाए रघुपति कीनी बहुत बढ़ाई तुम मम प्रिय भरतहि सम भाई दासवदन तुमरो यश गावै अस गई श्रीपति कंठ लगावै सनकादिक ब्रह्मादि मुनीषा नारद शारद सहित अहीश यम कुबेर दिगपाल जहाते कवि कोविद कहि सके कहाते तुम उपकार सुग्रीव कीना राम मिलाय राजपद दीना तुमरो मंत्र विभीषण माना लंकेश्वर भय सब जग जाना युग सहस्र योजन पर भानु लीलो साई मधुर फल जानु सब मूर्तिका मेली मुख माई जल दिलांग गई अचरज नाई दुर्गम काज जगत के देते सुगम अनुग्रह तुम्हारे देते राम दुआरे तुम रखवारे होतन आज्ञा बिनु पैसारे सब सुख है तुम्हारी शरणा तुम रक्षक गावो को डरना आपन तेज समारो आपे तीनों लोक हाँकते कांपे भूत पिशाच निकट नहीं आवे महावीर जब नाम सुनावे आसै रोग हरे सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ज्ञान जो लावे सब पर राम तपस्वी राजा जिन्हें
सकल तुम साजा और मनोरथ जो कोई लावे सोई अमित जीवन पल पावे चारों युग परताप तुम्हारा कर सिद्ध जगत उजियारा साधु संत के तुम रखवारे असुर निकंदन राम दुआरे हस्त सिद्धि नवनिधि के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई कहा जन्म हरि भक्त कहाई और देवता चित्तन धरई अनुमत से सर्व सुख करई संकट हटे मिटे सब पीरा जो सुमिरै हनुमत बलवीरा जय 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 हनुमान गोसाई कृपा करो गुरुदेव की नाई जो सब बार पाठ कर कोई छूटहि बंदी महासुख होई जो यह पढ़े हनुमान चालीसा होय सिद्धि साखी गौरीसा तुलसीदास सदा हरि तेरा की जय नाथ हृदय महाडेरा पवन तनया संकट हरणा मंगल मूर्ति रूपा राम लखन सीता सहिता हृदय बसौ सुररूपा सियावर रामचंद्र की जय पवन सुत हनुमान की जय उमापति महादेव की जय भारत माता की वंदे 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 ಸ್ವಾತಂತ್ರ್ಯ ಸಂಗ್ರಾಮದ ನೈಜ ಇತಿಹಾಸವನ್ನು ತಿಳಿಯುವಂತ ನಿಟ್ಟಿನಲ್ಲಿ
अंजलि पुत्र पवन सुत नाम निंतोने हम भयवानी ಆರಂಭಗೊಳಿಸಲಿಕ್ಕಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ನಗರ ಪ್ರಖಂಡದ ಅಖಂಡ ಭಾರತ ಸಂಕಲ್ಪ ದಿನದ ಪಂಚಿನ ಮೆರವಣಿಗೆ ಇದೀಗ ಶಾರದಾ ಮಂದಿರದಿಂದ ಪ್ರಾರಂಭಗೊಂಡು ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದ ಆವರಣಕ್ಕೆ ಪ್ರವೇಶ ಮಾಡಿ ಇದೀಗ ಸಭಾ ಕಾರ್ಯಕ್ರಮದ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಕೋಟೆಕಾರು, ಮಾಜಿ ಸೈನಿಕರು. ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಸೂರಾಜ್ ಕುಮಾರ್ ಮಂಗಳೂರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಪ್ರಚಾರ ಪ್ರಮುಖರು. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಶ್ರೀಯುತ ಗೋಪಾಲ್ ಗುತ್ತಾರ್, ಸಹ ಸೇವಾ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ತು ಕರ್ನಾಟಕ ದಕ್ಷಿಣ. ಅದೇ ರೀತಿ ಶ್ರೀ ನಾರಾಯಣ ಗುಂಪಳ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ, ಪ್ರದೀಪ್ ಕೆರೆಬೈಲ್, ಸಂಚಾಲಕರು ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಸೇರಿರ್ತಕ್ಕಂಥ ಸಂಘ ಮತ್ತು ವಿವಿಧ ಕ್ಷೇತ್ರಗಳ ಹಿರಿಯರ ಸಮಕ್ಷಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಂಧುಗಳೇ, 1947 ಆಗಸ್ಟ್ 14 ಮಧ್ಯರಾತ್ರಿ ನಡೆದ ದೇಶ ವಿಭಜನೆಯ ದುರಂತರ ಕಥೆಯನ್ನ ಜನರ ಮುಂದಿಡುವ ಸಲುವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಅನೇಕ ದೇಶಭಕ್ತರ ಹೋರಾಟವನ್ನ ಸ್ಮರಿಸುವಂತಹ ಸಲುವಾಗಿ ಇವತ್ತಿನ ಈ ಅಖಂಡ ಭಾರತ ಸಂಕಲ್ಪ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ತ್ರಿಖಂಡವಾಗಿರುವ ಭಾರತವನ್ನ ಅಖಂಡವಾಗಿ ಮಾಡುವಂತ ಸಂಕಲ್ಪದ ಜೊತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಳೆದ ಅನೇಕ ದಶಕಗಳಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮವನ್ನ ಆರಂಭಗೊಳಿಸ್ತಾ ಇದ್ದೇವೆ. ಇದೀಗ ಬಂದಿರತಕ್ಕಂಥ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ಧ್ವಜಾರೋಹಣದ ಮುಖಾಂತರ ಈ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. वंदे
ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳಶೋಭಿನೀ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೆ ಧೃತ ಖರ ಕರವಾಲೆ ಅಬಲಾ ಕೆನೋ ಮಾಯತೋ ಭಲೆ ಬಹುಬಲಧಾರಿಣೀ ವಿಪುದಲ ವಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳಶೋಭಿನೀ ಸುಹಾಸಿನೀಂ ಸುಮಧುರಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರ ಈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ ಮಾತೆಗೆ ಪುಷ್ಪಾರ್ಚನೆಯ ಮುಖಾಂತರ ಇವತ್ತಿನ ಸಭಾ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಮಾಜಿ ಸೈನಿಕರಾದಂಥ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ, ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂಥ ಸೂರಜ್ ಮಂಗಳೂರು, ಅದೇ ರೀತಿ ಸಂಘಟನೆಯ ಪ್ರಮುಖರಾದಂಥ ಶ್ರೀಯುತ ಗೋಪಾಲ್ ಕುತ್ತಾರ್, ಶ್ರೀ ನಾರಾಯಣ ಕುಂಪಳ, ಅದೇ ರೀತಿ ಪ್ರದೀಪ್ ಕೆರೆಬೆಲ್ ಇವರುಗಳು ಭಾರತದ ಸ್ವಾತಂತ್ರ್ಯ ಹೋರಾಟ ಇಬ್ಬರು ಮೂವರಿಂದ ಸಿಕ್ಕಿದ್ದಲ್ಲ, ಬದಲಾಗಿ ಲಕ್ಷಾಂತರ ಹುತಾತ್ಮರು ವೀರಮರಣವನ್ನು ಅಪ್ಪಿದ ಕಾರಣ ಸಿಕ್ಕಿರುವಂಥದ್ದು. ಆ ನೈಜ ಇತಿಹಾಸವನ್ನು ಇವತ್ತು ತಿಳಿಯುವ ಸಂದರ್ಭ ಇದು. ಅಖಂಡವಾದ ಭಾರತ ತ್ರಿಖಂಡ ಆದಂಥ ಸಂದರ್ಭ ಅದು. ಇವತ್ತು ಮತ್ತೆ ಆ ತ್ರಿಖಂಡವಾದ ಭಾರತ ಅಖಂಡವಾಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಗಣ್ಯರನ್ನು, ಸೇರಿರ್ತಕ್ಕಂಥ ಹಿರಿಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಪ್ರದೀಪ್ ಕೆರೆಬೇಲ್. ಪ್ರಸ್ತಾವನೆಯೊಂದಿಗೆ ಸಂಚಾಲಕರು ಬಜರಂಗದಳ ಉಳ್ಳಾಲ್ ನಗರ ಪ್ರಖಂಡ. बोलो भारत माता की. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ನಗರ ಪ್ರಖಂಡದ ವತಿಯಿಂದ
ನಡೆಯುತ್ತಿರುವ ಈ ಅಖಂಡ ಭಾರತ ಸಂಕಲ್ಪ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರನ್ನು ಗೌರವಿಸುತ್ತಾ 1947 ಆಗಸ್ಟ್ 14ರ ಮಧ್ಯರಾತ್ರಿಯಂದು ದೇಶ ವಿಭಜನೆಗೊಂಡ ಈ ದುರಂತ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟು ಇಂದಿನ ನಮಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದ ವೀರ ಯೋಧರನ್ನು ನೆನೆಯುತ್ತಾ ಸ್ವಾತಂತ್ರ್ಯ ಹೋರಾಟದ ನೈಜ ಘಟನೆಯನ್ನು ನಿಮ್ಮ ಮುಂದಿಡಲು ತ್ರಿಖಂಡವಾಗಿರುವ ಭಾರತ ಮತ್ತೆ ಅಖಂಡವಾಗಲಿ ಎನ್ನುವ ಆಶಯದೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದೇಶಾದ್ಯಂತ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ, ಪ್ರಖಂಡ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಾ ಜನಜಾಗೃತಿಯ ಕಾರ್ಯಕ್ರಮವನ್ನು ಮೂಡಿಸ್ತಾ ಇದೆ. ಮಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 11 ಪ್ರಖಂಡಗಳಿದ್ದು ಕಳೆದ 10 ತಾರೀಕಿನಂದು ಗುರುಪುರ ಪ್ರಖಂಡದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದು ಯಶಸ್ವಿಯಾಗಿದೆ. ಮುಂದಿನ 2-3 ದಿವಸಗಳಲ್ಲಿ ಉಳಿದ ಎಲ್ಲ ಪ್ರಖಂಡಗಳಲ್ಲಿಯೂ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ನಮ್ಮ ಪ್ರಖಂಡದ ಕಾರ್ಯಕ್ರಮವು ಬೃಹತ್ ಪಂಜಿನ ಮೆರವಣಿಗೆಯೊಂದಿಗೆ ಸಾಗಿ ಬಂದು ಇವತ್ತು ನಾವು ಈ ಸಭೆಯಲ್ಲಿ ಸೇರಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಕೋಟೆಕಾರು ಮಾಜಿ ಸೈನಿಕರು ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನಮ್ಮ ಕಾರ್ಯದರ್ಶಿಗಳಾದಂಥ ಕಿಶನ್ ತಾರಿಪಡ್ಬು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಕಾರ್ಯದರ್ಶಿಗಳು ಶ್ರೀಯುತ ಕಿಶನ್ ತಾರಿಪಡ್ಬು ಇವರು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಮುಖ ಭಾಷಣಕಾರರು ಸೂರಜ್ ಕುಮಾರ್ ಮಂಗಳೂರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗ ಪ್ರಚಾರ ಪ್ರಮುಖರು ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಸಹ ಕಾರ್ಯದರ್ಶಿಗಳಾದಂತಹ ಶಿವರಾಜ್ ಕೆರೆಬೈಲು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಸಹ ಕಾರ್ಯದರ್ಶಿಗಳು ಶ್ರೀಯುತ ಶಿವರಾಜ್ ಕೆರೆಬೈಲು ಇವರು ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂತಹ ಸೂರಜ್ ಮಂಗಳೂರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಪ್ರಚಾರ ಪ್ರಮುಖರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಶ್ರೀ ಗೋಪಾಲ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಸೇವಾ ಪ್ರಮುಖರು ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ ಕೊಂಡಾಣ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಉಪಾಧ್ಯಕ್ಷರು ಶ್ರೀಯುತ ಪ್ರಭಾಕರ ಕೊಂಡಾಣ ಇವರು ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಸಹ ಸೇವಾ ಪ್ರಮುಖರಾದಂಥ ಗೋಪಾಲ್ ಕುತ್ತಾರ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರಾದಂಥ ಶ್ರೀ ನಾರಾಯಣ ಕುಂಪಲ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇನೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರನ್ನ ಗೋರಕ್ಷಾ ಪ್ರಮುಖರಾದಂಥ ಸದಾಶಿವ ಧರ್ಮನಗರ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಳ್ಳಾಲ ನಗರ ಧರ್ಮನಗರ ಇವರು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರಾದಂಥ ನಾರಾಯಣ ಕುಂಪಾಳ ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಪರಿವಾರದ ಎಲ್ಲ ಪ್ರಮುಖರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀ. ನಗರ ಪ್ರಖಂಡ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವರಿಗೆ ಸುಧಾಕರ ಮಾಡೂರು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಹ ಸಂಚಾಲಕರು ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ ಸುಧಾಕರ ಮಾಡೂರು ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಣಾಚೆ ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಅದೇ ರೀತಿಯಲ್ಲಿ ಸಂಘದ ಅದೇ ರೀತಿ ಸಂಘಟನೆಯ ಪಕ್ಷದ ವಿವಿಧ ಕ್ಷೇತ್ರಗಳ ಎಲ್ಲ ಹಿರಿಯರ ಉಪಸ್ಥಿತಿಯನ್ನು ಗೌರವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ನಾನು ಆಗಲೇ ಹೇಳಿದೆ, ತ್ರಿಖಂಡ ಆದಂಥ ಭಾರತ ಅಖಂಡ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಂಥದ್ದು ಅದು ಹಿಂದುತ್ವದ ಗುಣ ಅನ್ನುವಂಥದ್ದು. ಅಂತಹ ಚಿಂತನೆಯನ್ನು ಮರುಸ್ಥಾಪಿಸಿ ತ್ರಿಖಂಡ ಆಗಿರುವಂಥ ಭಾರತ ಅಖಂಡ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಡುವಂಥ ಈ ಸಂದರ್ಭದಲ್ಲಿ ಇದೀಗ ಇವತ್ತಿನ ಭಾರತದ ನೈಜ ಇತಿಹಾಸವನ್ನು ಕೇಳುವಂಥ ಕ್ಷಣ ಬಂಧುಗಳೇ.
ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ದಿಕ್ಸೂಚಿ ಭಾಷಣಕ್ಕಾಗಿ ಸೂರಜ್ ಮಂಗಳೂರು ಇವರನ್ನ. ಬೋಲ ಭಾರತ್ ಮಾತಾ ಕಿ ವಂದೇ ವಂದೇ. ಅಧ್ಯಕ್ಷರಾದಂಥ ಸುಬೇದಾರ್ ಮೇಜರ್ ನಾಗರಾಜ್ ಗಟ್ಟಿ ಅವರೇ, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮಾತಾ ಭಗಿನಿಯರೇ ಹಾಗೂ ಎಲ್ಲ ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು. ಅನೇಕರಿಗೆ ಇದು ನೋಡಿದಾಗ ವಿಚಿತ್ರ ಅಂತ ಸನ್ನಿಸ್ತದೆ. ಅಖಂಡ ಭಾರತ ಸಂಕಲ್ಪ ದಿನ ಅಂತ. ಏನು ಇದು ವಿಚಿತ್ರ ಅಂತ? ಆದರೆ ಇಲ್ಲಿ ನಾವು ಯಾರೆಲ್ಲ ಉಪಸ್ಥಿತರಿದ್ದೇವೆ, ನಮಗೆ ಯಾರಿಗೂ ಕೂಡ ಇದು ವಿಚಿತ್ರ ಅಲ್ಲ. ಯಾಕೆ ವಿಚಿತ್ರ ಅಲ್ಲ ಅಂತ ಹೇಳಿದರೆ, ನಮ್ಮ ಹೃದಯದಲ್ಲಿ ಭಾರತ ಮುಂದೊಂದು ದಿವಸ ಅಖಂಡ ಆಗ್ತದೆ ಅನ್ನುವ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಎಲ್ಲವೂ ನಮಗಿದೆ. ಆ ಕಾರಣದಿಂದ ಈಗ 16 ವರ್ಷದಿಂದ ಇದನ್ನು ನಾವು ಆಚರಣೆ ಮಾಡ್ತಾ ಬರ್ತಿದ್ದೇವೆ. ಈ ನಂಬಿಕೆಯಿಂದಲೇ ಕಳೆದ 100 ವರ್ಷಗಳಲ್ಲಿ ನಮ್ಮ ಸಂಘಟನಾತ್ಮಕ ಕೆಲಸವು ಸಮಾಜದಲ್ಲಿ ನಡೆದಿದೆ. ಈ ನಂಬಿಕೆಯಿಂದಲೇ 16 ವರ್ಷದಂತ 100 ವರ್ಷದ ಒಂದು ಕನಸು, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನೋ ಕನಸು, ಇಂತಹ ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದಲೇ ಅದು ಪೂರ್ಣಗೊಂಡಿದೆ. ಇದು ಶ್ರದ್ಧೆ ಬರುವುದು ಯಾವುದರಿಂದ ಅಂತ ಹೇಳಿದರೆ, ಇದಕ್ಕೆ ಬಹಳ ಪ್ರಮುಖ ಕಾರಣ ನಮ್ಮ ಸಂಸ್ಕೃತಿ. ಇವತ್ತು ಜಗತ್ತಿನಲ್ಲಿ 1000 ವರ್ಷದ ಇತಿಹಾಸ ನಮಗಿದೆ ಅಂತ ಹೇಳುವಂಥ ಸಂಸ್ಕೃತಿ ಯಾವುದಾದ್ರಿದ್ರೆ ಅದು ಚೀನಾ ಮತ್ತು ಭಾರತ ಮಾತ್ರ. ಇತ್ತೀಚೆಗೆ ನಮಗೆ ಗೊತ್ತಿದೆ, ಅಮೇರಿಕದಿಂದ ಈ ಟ್ಯಾರಿಫ್ಗಳನ್ನು ಹಾಕುವಂಥ ಒಂದು ಸಂದರ್ಭ. ನಮ್ಮ ದೇಶದ ಮೇಲೆ 25%, ನಂತರ 50%, ಇನ್ನೊಂದು ಚರ್ಚೆ ಎಲ್ಲ ಆಗ್ತಾ ಇದೆ, ಅದು ಬಿಡಿ. ಚೀನಾದ ಮೇಲೆಯೂ ಸುಮಾರು 145% ಕೆಲವು ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕುವಂಥದ್ದು ಆಯಿತು. ಆಗ ಅಮೆರಿಕದ ಒಬ್ಬ ರಿಪೋರ್ಟರ್ 1-2 ದಿವಸದ ಹಿಂದೆ ಚೀನಾದ ಒಬ್ಬ ರಾಯಭಾರಿ ಹತ್ರ ಕೇಳ್ತಾನೆ, ನಿಮಗೇನು ಇದರಿಂದ ವ್ಯತ್ಯಾಸ ಆಗುದಿಲ್ವಾ ಅಂತ. ಆಗ ಅವನು ಹೇಳ್ತಾನೆ, 5000 ವರ್ಷ ಇತಿಹಾಸ ಇರುವಂಥ ಸಂಸ್ಕೃತಿ ನಮ್ಮದು, ನಾಗರಿಕತೆ ನಮ್ಮದು. ಈ 5000 ವರ್ಷಗಳಲ್ಲಿ ಅಮೆರಿಕ ಎಷ್ಟು ವರ್ಷ ಇತ್ತು? ಬಹುತೇಕ ಇದ್ದೇ ಇರಲಿಲ್ಲ. ಅದರ ಅಸ್ತಿತ್ವ ಏನಿದೆ ಅದು ನಗಣ್ಯ 5000 ವರ್ಷದ ಇತಿಹಾಸದಲ್ಲಿ. ಇನ್ನು 5000 ವರ್ಷ ಹೋದರೂ ಕೂಡ ನಮ್ಮ ನಾಗರಿಕತೆ ಇರ್ತದೆ. ಹಾಗಾಗಿ ನಮಗೇನು ಜೀವನ ನಡೆಸಲು ಅಥವಾ ಚೀನಾ ದೇಶ ಸಮೃದ್ಧಿ ಆಗಲು ಅಮೆರಿಕದ ಅವಶ್ಯಕತೆ ಇಲ್ಲ. ಅವರಿಲ್ಲದೆಯೂ ನಮಗೆ ನಮ್ಮ ದೇಶವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಗೊತ್ತಿದೆ ಅಂತ ಒಂದು ಉತ್ತರವನ್ನು ಕೊಡ್ತಾರೆ. ಬಹಳ ಹೆಮ್ಮೆಯಿಂದ ಹೇಳ್ತಾನೆ ಅವನು. ಅದಕ್ಕಿಂತಲೂ ಹೆಚ್ಚು ಇತಿಹಾಸ ಇರುವಂಥ ಒಂದು ಸಂಸ್ಕೃತಿ ನಮ್ಮದು. ನಮ್ಮ ಪೂರ್ವಜರ ಬಗ್ಗೆ ಈ ರೀತಿಯ ಹೆಮ್ಮೆಯಿಂದ ಹೇಳುವಂಥ ಅವಕಾಶ ಯಾರಿಗೆ ಸಿಗ್ತದೆ ಇವತ್ತು ಜಗತ್ತಿನಲ್ಲಿ? ಆ ಸಂಸ್ಕೃತಿಯ ಕಾರಣವೇ ಈ ನಂಬಿಕೆ ನಮಗೆ ಇವತ್ತಿಗೂ ಕೂಡ ಇದೆ. ಹೇಳ್ತಾ ಇದ್ರು, ಪರ್ಷಿಯಾದಿಂದ ಅಂದರೆ ಇವತ್ತಿನ ಇರಾನಿನಿಂದ ಶೃಂಗಾಪುರದವರೆಗೆ ಅಂತ, ಅಂದರೆ ಇವತ್ತಿನ ಸಿಂಗಾಪುರದವರೆಗೆ ಭಾರತ ಮಾತೆ ಕೈ ಚಾಚಿ ನಿಂತ್ಕೊಂಡಿದ್ಲು ಅಂತ. ನಿಧಾನವಾಗಿ ತುಂಡಾಗ್ತಾ ಬಂತು. ಹಾಗೆ ಇವತ್ತೇನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತುಂಬ ನಾನು ಮಾತಾಡುವುದಿಲ್ಲ, ಆದರೆ ಅಖಂಡ ಭಾರತ ಅನ್ನೋದು ಏನು, ಅದಕ್ಕಿಂತ ಪ್ರಮುಖವಾಗಿ ಯಾಕೆ ಇದು ತುಂಡಾಯಿತು ಅನ್ನೋದು ಮುಖ್ಯ ವಿಷಯ. ಅಖಂಡ ಆಗಬೇಕು ಅನ್ನೋ ಸಂಕಲ್ಪ ಒಂದು ಕಡೆ ಇದ್ದರೆ, ಈ ರೀತಿ ತುಂಡಾದ ಭಾಗ ಮುಂದಿನ ದಿನ ಆಗದ ಹಾಗೆ ನೋಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ. ಯಾಕೆಂದ್ರೆ ಇದು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಅನೇಕ ಘಟನೆಗಳು ಮುಂದೊಂದಿನ ಇದು ಆಗಬಹುದನ್ನೋ ಕೆಲವು ಸೂಚನೆಗಳು ಕೂಡ ಕೊಡುವಂಥ ಘಟನೆಗಳು ಇತ್ತೀಚೆಗೆ ಆಗಿದೆ. ಅದು ಕೊನೆಯಲ್ಲಿ ಹೇಳ್ತೇನೆ ನಾನು. ಆದರೆ ಒಂದು ಸ್ವಲ್ಪ ನಾವು ಇತಿಹಾಸವನ್ನು ಮೆಲುಕು ಹಾಕಿದರೆ, ಇಸ್ಲಾಮಿನ ಹುಟ್ಟಿನ ನಂತರ 7ನೇ ಶತಮಾನದಲ್ಲಿ ಅವರ ಪೈಗಂಬರ್ ಅವನ ಕಾಲದ ನಂತರ ಜಗತ್ತಿನೆಲ್ಲೆಡೆ ಇಸ್ಲಾಂ ಹಬ್ಬಿಸುವಂಥ ಕೆಲಸ ನಡೆಯಿತು. ಪರ್ಷಿಯಾಗೆ ಹೋದರು,
ಸುಮಾರು 15ರಿಂದ 20 ವರ್ಷದಲ್ಲಿ ಅಷ್ಟೇ ಇಡೀ ದೇಶ ಪರ್ಷಿಯಾ ಹೋಗಿ ಇರಾನ್ ಆಯಿತು. ಮೆಸೊಪೊಟೇಮಿಯಾ ನಾಗರಿಕತೆ ಬಹಳ ಸುಂದರವಾದ ಒಂದು ನಾಗರಿಕತೆ. 24 ವರ್ಷದಲ್ಲಿ ಮೆಸೊಪೊಟೇಮಿಯಾ ಇರಾಕ್ ಆಯಿತು. ಅತ್ಯಂತ ಶ್ರೇಷ್ಠ ನಾಗರಿಕತೆಯಲ್ಲಿ ಒಂದು ಈಜಿಪ್ಷಿಯನ್ ನಾಗರಿಕತೆ, ಈಜಿಪ್ಷಿಯನ್ ಸಿವಿಲೈಸೇಷನ್. 35ರಿಂದ 40 ವರ್ಷದಲ್ಲಿ ಇಡೀ ಈಜಿಪ್ಟ್, ಅಷ್ಟು ದೊಡ್ಡ ದೇಶ, ಗಟ್ಟಿಯಾದ ಒಂದು ಸಂಸ್ಕೃತಿ ಇದ್ದ ದೇಶ, ಪೂರ್ತಿ ಇಸ್ಲಾಮೀಕರಣ ಆಯಿತು. ಇವತ್ತು ಅಲ್ಲಿ ಮಮ್ಮಿಗಳು, ಪಿರಮಿಡ್ಗಳು ಉಂಟು ಬಿಟ್ಟರೆ ಆ ಸಂಸ್ಕೃತಿ ಇವತ್ತಿದೆ ಅಂತ ಕೇಳಿದರೆ ಇಲ್ಲ. ಆದರೆ ಭಾರತದಲ್ಲಿ 8ನೇ ಶತಮಾನದಲ್ಲಿ ಶುರುವಾಯಿತು, ತೈಮೂರ್ನಿಂದ ನಮ್ಮ ದೇಶದ ಒಳಗೆ ಬರುವಂಥದ್ದು. ನಂತರ ಗಜ್ನಿ ಬಂದಾಗ, ಗೋರಿ ಬಂದಾಗ ಮೊಟ್ಟ ಮೊದಲನೇ ಬಾರಿ ದೆಹಲಿ ಇಂದ್ರಪ್ರಸ್ಥ, ನಮ್ಮ ರಾಜಧಾನಿ, ಮೊದಲನೇ ಬಾರಿ ಒಬ್ಬ ಮುಸಲ್ಮಾನ ಕೈಗೆ ಹೋಯಿತು. ಅದು ಹೋಗಲಿಕ್ಕೆ ಕಾರಣ ನಾವೇ, ಅದನ್ನು ಕೂಡ ನಂತರ ಹೇಳ್ತೇನೆ ನಾನು. ಆದರೆ ಹೋದ ಕಾರಣ 7 ಶತಮಾನಗಳ ಕಾಲ ನಮ್ಮ ದೇಶ ನಮ್ಮ ಕೈಯಲ್ಲಿ ಇರಲಿಲ್ಲ. ಆಮೇಲೆ ಪ್ಲಾಸಿ ಯುದ್ಧದ ನಂತರ 1757ರಿಂದ 190 ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸಿದರು. 190 ವರ್ಷಗಳ ಕಾಲ ಆಳ್ವಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಿ ಆಯಿತು. ಆದರೆ ಔರಂಗಜೇಬನ ನಂತರ ಮುಸಲ್ಮಾನ ರಾಜರ ಶಕ್ತಿ ಕಡಿಮೆ ಆಗ್ತಾ ಬಂದಿತ್ತು. ಪ್ರಾಯಶಃ ಸುಮಾರೊಂದು 150 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸ್ವಲ್ಪ ಸಾಮರಸ್ಯದಿಂದ ಇದ್ದರು ಅಂತ ಕಾಣ್ತದೆ. ಯಾಕೆಂದರೆ ವಿಶೇಷವಾಗಿ ಮುಸಲ್ಮಾನರಿಗೆ ಯಾವುದೇ ರೀತಿಯ ರಾಜಕೀಯವಾಗಿ ಶಕ್ತಿ ಇರಲಿಲ್ಲ. ಮತ್ತು ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ 100 ಜಾತಿಗಳೇ ಇತ್ತು, ಅದರಲ್ಲಿ ಒಂದು ಜಾತಿಯಾಗಿ ಅವರು ಸಮಾಜದಲ್ಲಿ ಇದ್ದು ಬಿಡ್ತಾ ಇದ್ರು, ಜನಸಂಖ್ಯೆ ಇತ್ತವರು. ಆದರೆ ಒಂದು 150 ವರ್ಷಗಳ ಇತಿಹಾಸವನ್ನು ನೋಡಿದರೆ ಮಧ್ಯದಲ್ಲಿ ಔರಂಗಜೇಬನ ಕಾಲದ ನಂತರ ವಿಶೇಷವಾಗಿ ಯಾವುದೇ ರೀತಿಯ ಹಿಂದೂ ಮುಸಲ್ಮಾನ ಘರ್ಷಣೆಗಳು ನಾವು ನೋಡುವುದಿಲ್ಲ, ಬಹಳ ಕಡಿಮೆ. 1857ರಲ್ಲಿ ಬ್ರಿಟಿಷರಿಗೆ ಒಂದು ಎನಿಸೇ ಇರಲಿಲ್ಲ, ಆ ರೀತಿಯ ಒಂದು ಆಘಾತ ಆಗ್ತದೆ. ಆದರೆ ಒಂದು ಸ್ವಲ್ಪ ನಮ್ಮಲ್ಲಿ ಅನುಶಾಸನದ ಕೊರತೆ ಇದ್ದ ಕಾರಣ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಲ್ಪ ಅಲ್ಲಿ ಒಂದು ಫುಲ್ ಸ್ಟಾಪ್ ಸಿಗ್ತದೆ. ಯಾವ ಹೋರಾಟ ಮಾಡಲಿಕ್ಕೆ ಹೊರಟಿದ್ವ್ಯಾ ಅದು ಹತ್ರ 100 ವರ್ಷದ ನಂತರ ಅದು ಸ್ವಲ್ಪ ನಮ್ಮದೇ ಅನುಶಾಸನದ ಕೊರತೆಯಿಂದ ನಿಂತು ಹೋಯಿತು. ಆದರೆ ಆಮೇಲೆ ಅನೇಕರು ಸಮಾಜದಲ್ಲಿ ಬ್ರಿಟಿಷರ ವಿರುದ್ಧ ನಿಲ್ಲುವಂಥದ್ದು ಅಲ್ಲಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಬ್ರಿಟಿಷರು ಇದು ಈ ರೀತಿ ಸಮಸ್ಯೆ ಆದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ 1885ನೇ ಇಸವಿಯಲ್ಲಿ ಆಲೆನ್ ಆಕ್ಟೇವಿಯನ್ ಹ್ಯೂಮ್ ಅಂತ, ಎ.ಓ. ಹ್ಯೂಮ್, ಅವನ ನೇತೃತ್ವದಲ್ಲಿ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸಂಘಟನೆಯನ್ನು ಶುರು ಮಾಡ್ತಾರೆ. ಅದೇ ಕಾಂಗ್ರೆಸ್ ಸಂಘಟನೆ, ಬ್ರಿಟಿಷರೇ ಸ್ಥಾಪನೆ ಮಾಡಿ. ಇದರ ಕೆಲಸ ಏನಿತ್ತು ಆಗ ಅಂತ ಹೇಳಿದರೆ, ನಾವು ಭಾರತೀಯರು ಒಂದು ಕಮಿಟಿ ಮಾಡಬೇಕು, ನಮಗೇನಾದರೂ ಬ್ರಿಟಿಷರಿಂದ ಕೆಲಸ ಆಗಬೇಕಾದ್ರೆ ವರ್ಷದಲ್ಲಿ ಒಂದು 3-4 ಸಲ ಅವರೊಟ್ಟಿಗೆ ಮೀಟಿಂಗ್ ಮಾಡುವಂಥದ್ದು. ನೀವೇ ಇಂದ್ರ, ನೀವೇ ಚಂದ್ರ, ನೀವೇ ದೇವೇಂದ್ರ, ಈ ರೀತಿಯೆಲ್ಲ ಹೊಗಳಿಕೆ ಬ್ರಿಟಿಷರನ್ನು, ರಾಣಿಯನ್ನು. ಆಮೇಲೆ ಒಂದು ಕೆಲಸ ಮಾಡಿಸಿಕೊಡಿ ಅಂತ ಒಂದು ಲೆಟರ್ ಬರೆದು ಕೊಡುವಂಥದ್ದು. ಒಂದು 10-12 ಕೆಲಸ ಬರೆದ್ರೆ ಒಂದು 3-4 ವಿಷಯವನ್ನು ಅವರು ಅಂಗೀಕಾರ ಮಾಡ್ತಾ ಇದ್ರು, ಸುಮ್ಮನೆ ಬರುವಂಥದ್ದು. ಆದರೆ ಈ ಮಧ್ಯೆ ಬ್ರಿಟಿಷರು ನೋಡ್ತಾ ಇದ್ರು, ಸ್ವಲ್ಪ ಹಿಂದೂ ಮುಸಲ್ಮಾನರ ಮಧ್ಯೆ ಸಮಸ್ಯೆಗಳು ಏನು ಇರಲಿಲ್ಲ. 1892ರಲ್ಲಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮುಸಲ್ಮಾನರಿಗೆ ಒಂದು ಬೇರೆ ದೇಶ ಬೇಕು ಅನ್ನೋದನ್ನು ಅಲ್ಲಿ ಯಾರೋ ಒಬ್ಬರು ಹೇಳ್ತಾರೆ, ಅಥವಾ ಅಜೆಂಡಾದಲ್ಲಿ ಹೇಗೆ ಬಂತು ಅಂತ ಇವತ್ತಿನವರೆಗೆ ಯಾರಿಗೂ ಗೊತ್ತಿಲ್ಲ. ಅದು ಹೆಚ್ಚಿನವರು ಬ್ರಿಟಿಷರೇ ಇದನ್ನು ತಂದರು ಅಂತ ಹೇಳ್ತಾರೆ. ಆದರೆ ಬ್ರಿಟಿಷರ ವಿರುದ್ಧ ಹೋರಾಟ, ಅದು ಸ್ವಾಮಿ ವಿವೇಕಾನಂದರು ಅದೇ ಸಮಯದಲ್ಲಿದ್ದರು, ಹಿಂದೂಗಳನ್ನು ಜಾಗೃತಿ ಮಾಡುವ ಕೆಲಸದಲ್ಲಿ. ವಾಸುದೇವ್ ಬಲವಂತ ಫಡ್ಕೆ, ಸಾವರ್ಕರ್ ಅವರು ವಿದೇಶಕ್ಕೆ ಹೋಗಿ ಮಾಡಿದ ಕಾರ್ಯಾಚರಣೆ, ಬಾಲಗಂಗಾಧರ ತಿಲಕರು, ಗಾಂಧೀಜಿಯವರು ವಾಪಸ್ ಬಂದದ್ದು, ಇದು ಎಲ್ಲವೂ ನಡೀತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹಿಂದೂಗಳು ಮತ್ತು ಮುಸಲ್ಮಾನರನ್ನು ಬೇರೆ ಮಾಡಬೇಕು ಅಂತ ಮೊಟ್ಟ ಮೊದಲನೇ ಕೈ ಹಾಕಿದವರು
ಬಂಗಾಳವನ್ನು ತುಂಡು ಮಾಡಬೇಕು ಅಂತ. ಇದೊಂದು ಪ್ರಮುಖವಾದ ಒಂದು ಘಟ್ಟ. ಅದು ಬಂಗಾಳದಲ್ಲಿ ಒಂದು ಭಾಗ ಮುಸಲ್ಮಾನರಿಗೆ ಕೊಡಬೇಕು, ಒಂದು ಭಾಗ ಹಿಂದೂಗಳಿಗೆ ಕೊಡಬೇಕು. ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಮಾಡಬೇಕು ಅನ್ನೋದು. ಆದರೆ ಇದಕ್ಕೆ ಒಂದು ದೊಡ್ಡ ಹೋರಾಟ ಅಲ್ಲಿ ಮಾಡ್ತಾರೆ. ಹಿಂದೂಗಳು ಮುಸಲ್ಮಾನರು ಒಟ್ಟು ಸೇರಿ ಹೋರಾಟ ಮಾಡ್ತಾರೆ. ಬಂಕಿಮ್ ಚಂದ್ರ ಚಟರ್ಜಿ ಅವರ ವಂದೇ ಮಾತರಂ ಹಾಡೇನಿದೆ ಅದು ರಣಘೋಷವಾಗಿ ಮುಳುಗಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಆಗ್ತದೆ. ಇದನ್ನು ತಡಿಲಿಕ್ಕಾಗಿದೆ 1906ರಲ್ಲಿ ಮುಸ್ಲಿಂ ಲೀಗಿನ ಸ್ಥಾಪನೆ ಇನ್ನೊಮ್ಮೆ ಆಗಾ ಖಾನ್ನ ನೇತೃತ್ವದಲ್ಲಿ ಬ್ರಿಟಿಷರೇ ಮಾಡಿ. ಮುಸ್ಲಿಂ ಲೀಗ್ ಹುಟ್ಟಿದ್ದೇ ಯಾಕೆ ಅಂತ ಹೇಳಿದರೆ ಮುಸಲ್ಮಾನರಿಗೆ ಬಂಗಾಳದಲ್ಲಿ ಬೇರೆ ಜಾಗ ಬೇಕು ಅನ್ನೋ ಕೇಳೋದಕ್ಕೋಸ್ಕರನೇ ಬ್ರಿಟಿಷರು ಹುಟ್ಟು ಹಾಕಿದ್ರು. ಆದರೆ ಮುಸ್ಲಿಂ ಲೀಗಿನ ಶಕ್ತಿ ಆಗ ಇರಲಿಲ್ಲ ಏನು. ಹಾಗಾಗಿ ಮುಸಲ್ಮಾನರು ಕೂಡ ವಂದೇ ಮಾತರಂ ಅಂತ ಹೇಳ್ತಾ ಹೋರಾಟ ಮಾಡಿಕೊಂಡು ಬಂಗಾಳವನ್ನು ಉಳಿಸುವಂಥ ಕೆಲಸವನ್ನು ಆಗ ಮಾಡ್ತಾರೆ. 1911ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡುವುದಿಲ್ಲ ಅಂತ ಬ್ರಿಟಿಷರು ಆಮೇಲೆ ಹೇಳ್ತಾರೆ. ಆದರೆ ಇಷ್ಟೊತ್ತಿಗೆ ಅಲ್ಲಿ ರಾಜಕೀಯವಾಗಿ ಕೆಲ ಬದಲಾವಣೆಗಳು ಬಂದಾಗಿತ್ತು. ಮಿಂಟೋ ಮಾರ್ಲಿ ಅಂತ ಒಂದು ಸುಧಾರಣೆಗಳನ್ನು ಬ್ರಿಟಿಷರೇ ತರ್ತಾರೆ. ಇದರ ಪ್ರಕಾರ ಕೆಲವು ಜಾಗದಲ್ಲಿ, ಕೆಲವು ಏರಿಯಾದಲ್ಲಿ, ಇವತ್ತು ನಾವೆಲ್ಲ ಹೋಗುವಾಗ ಹೇಳ್ತೇವಲ್ಲ ಕೆಲವು ಒಂದು ಪಾಕಿಸ್ತಾನ ಮಾರ ಅಂತ, ಅದು ನಾವು ಹೇಳಬಾರ್ದು. ಯಾವ ಏರಿಯಾ ಯಾರ್ದು ಕೂಡ ಅಲ್ಲ, ಇದು ಹಿಂದೂ ರಾಷ್ಟ್ರವೇ. ನಮಗೆ ನೆನಪಿರಬೇಕು, ಅನೇಕ ಸಲ ಮಾತಾಡುವಾಗ ನಾವು ಹೇಳಿಬಿಡ್ತೇವೆ, ತಪ್ಪಿಯೂ ಕೂಡ ಹೇಳಬಾರ್ದು. ಆಗ ಬ್ರಿಟಿಷರು ಇದನ್ನು ಹೇಳಿದರು. ಯಾವ ಜಾಗದಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯಾ ಅಲ್ಲಿ ಇಲೆಕ್ಷನ್ ನಿಲ್ಲುವುದು ಕೂಡ ಅವರೇ. ಹಿಂದೂಗಳಿದ್ರೂ ಕೂಡ ವೋಟ್ ಹಾಕ್ಲಿಕ್ಕಿಲ್ಲ, ಮುಸಲ್ಮಾನರು ಮಾತ್ರ ವೋಟ್ ಹಾಕಬಹುದಂತ ಅವರಿಗೆ ರಿಸರ್ವೇಷನ್ ಅನ್ನು ಕೊಟ್ಟರು. ಕಾಂಗ್ರೆಸ್ನಲ್ಲಿಯೂ ಮುಸಲ್ಮಾನರ ಹತ್ರ ಹೇಳಿದೆ, ನಿಮಗೆ ಆಗ ಕಾಂಗ್ರೆಸ್ ಅಂದರೆ ಹಿಂದೂಗಳ ಪ್ರತಿನಿಧಿ, ಅದು ಅದರಲ್ಲಿಯೂ ಕೂಡ ಮುಸಲ್ಮಾನರಿಗೆ ಪ್ರತಿನಿಧಿ ಬೇಕು ಅಂತ ಹೇಳಿದರು. ಒಟ್ಟು ಇಡೀ ದೇಶದಲ್ಲಿ ಆಗ ಹೇಳಿದಾಗ ರಾಜಕೀಯದಲ್ಲಿ 50ರಿಂದ 60% ಮುಸಲ್ಮಾನರಿಗೆ ಆಗ ಪ್ರತಿನಿಧಿತ್ವ ಸಿಗ್ತಾ ಹೋಯಿತು. ಜಗತ್ತಿನಲ್ಲಿ ಆಗ ಒಂದು ಟರ್ಕಿಯಲ್ಲಿ ಬಹಳ ದೊಡ್ಡದಾದ ಒಂದು ಮುಸಲ್ಮಾನ್ ಜಗತ್ತಿನಲ್ಲಿ ಇಡೀ ಬದಲಾವಣೆ ಆಗತ್ತೆ. ಅಲ್ಲಿವರೆಗೆ ಅವರಿಗೆ ಸುಮಾರು 1000 ವರ್ಷ, 1400 ವರ್ಷದಿಂದ ಇಸ್ಲಾಂ ಜಗತ್ತಿಗೆ ಒಂದು ಖಲೀಫಾ ಅಂತ ಇದ್ದ. ಇದನ್ನು ತೆಗೆದುಹಾಕಿದ್ದು ಯಾರು? ಬ್ರಿಟಿಷರ ಸಹಾಯದಿಂದ ಟರ್ಕಿಯ ಜನರಂದ್ರೆ ಯಾರು? ಮುಸಲ್ಮಾನರೇ ತೆಗೆದು ಹಾಕಿದ್ದು, ಬ್ರಿಟಿಷರ ಸಹಾಯ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಮುಸಲ್ಮಾನರ ಖಿಲಾಫತ್ ಚಳುವಳಿ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಮಾಡಬೇಕಾದ್ರೆ ಗಾಂಧೀಜಿ ಒಂದು ಕರೆ ಕೊಟ್ಟರು, ಇದಕ್ಕೆ ನಾವು ಅವರೊಟ್ಟಿಗೆ ಸೇರಿಕೊಂಡ್ರೆ ನಾಳೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಅವರು ನಮ್ಮೊಟ್ಟಿಗೆ ಬರ್ತಾರೆ ಅಂತ ಹೇಳಿಕೊಂಡು ಅವರಿಗೆ ಜನ ಮತ್ತೆ ಹಣ ಸಿಕ್ಕಾಪಟ್ಟೆ ಕೊಟ್ಟುಬಿಟ್ರು. ಕೇರಳದಲ್ಲಿ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇದ್ದ ಜಾಗದಲ್ಲೆಲ್ಲ ಒಟ್ಟಾದರು. ಇವತ್ತಿನ ಮಲಪ್ಪುರಂ ಇಂಥ ಜಾಗದಲ್ಲೆಲ್ಲ ಹಿಂದಿನ ದಿವಸ ಹಿಂದೂಗಳೆಲ್ಲ ಒಟ್ಟು ಸೇರಿ ಬ್ರಿಟಿಷರ ವಿರುದ್ಧ ಮುಸಲ್ಮಾನರಿಗೆ ಬೇಕಾದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ. ಮರುದಿವಸ ಅದೇ ಮುಸಲ್ಮಾನರು ಮಸೀದಿಯಿಂದ ಹೊರಗೆ ಬಂದು ಎಲ್ಲ ಹಿಂದೂಗಳನ್ನು ಹುಡುಕಿ ಯಾರು ಹಿಂದಿನ ದಿವಸ ಇವರೊಟ್ಟಿಗೆ ನಿದ್ರೆ ಎಲ್ಲರನ್ನು ಹೊಡೆಯುವಂಥದ್ದು ಮಾಡಿದ್ರು. ಸಾವಿರಾರು ಜನರ ಕೊಲೆ ಆಯಿತು. ಮಾಪಿಳ್ಳ ದಂಗೆ ಎಲ್ಲ ಈ ರೀತಿ ಹೇಳ್ತೇವೆ ನಾವು ಅದನ್ನು. 1921ರಲ್ಲಿ ಇದು ನಡೆಯಿತು. ಸುಮಾರು ವರ್ಷದ ನಂತರ ಮುಸಲ್ಮಾನರು ಎದ್ದು ನಿಂತು ಹಿಂದೂ ಸಮಾಜದ ಮೇಲೆ ನೀವು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹೊಡೆಯುವಂಥ ಮೊದಲನೇ ಪ್ರಕರಣ ಅದು ಆಯಿತು. ಆಗ ಗಾಂಧೀಜಿಯವರು ಹೇಳಿದರು, ಒಬ್ಬ ಸಾಮಾನ್ಯ ಹಿಂದೂ ಹೇಳಿ ಸಾಮಾನ್ಯ ಮುಸಲ್ಮಾನ ರೌಡಿ ಅಂತ. ಇಲ್ಲಿಂದ ಬದಲಾವಣೆಗಳು ಶುರುವಾಯಿತು. ಹಿಂದೂ ಸಮಾಜದ ಪರಿಸ್ಥಿತಿ ಏನು ಹೀಗಿದ್ರೆ ಹಿಂದೂಗಳಿಗೆ ಎದ್ದೇಳಲಿಕ್ಕೆ ನಿಲ್ವಾ? ಮುಸಲ್ಮಾನರಿಗೂ ಕೂಡ ಆತ್ಮವಿಶ್ವಾಸ ಬಂತು, ಹಿಂದೂಗಳನ್ನು ನಾವು ದಬಾಯಿಸಬಹುದು ಅಂತ. ಇಲ್ಲಿಂದ ಅನೇಕ ಬದಲಾವಣೆಗಳು ಆಗ್ತಾ ಹೋಯಿತು. 1940ರಲ್ಲಿ ಮೊದಲನೇ ಬಾರಿ ಪಾಕಿಸ್ತಾನ ಅಂತ ಒಂದು ಹೆಸರು ಬಂದು ನಮಗೆ ಒಂದು ಬೇರೆ ದೇಶ ಬೇಕು ಅಧಿಕೃತವಾಗಿ. ಇವತ್ತಿನ ಪಾಕಿಸ್ತಾನದಲ್ಲಿ ವೆಸ್ಟ್ ಪಾಕಿಸ್ತಾನ್, ಇವತ್ತಿನ ಬಾಂಗ್ಲಾದಲ್ಲಿ ಈಸ್ಟ್ ಪಾಕಿಸ್ತಾನ್ ಅನ್ನೋ ರಚನೆ ಆಗಬೇಕು ಅನ್ನೋ ಅಧಿಕೃತವಾಗಿ ಕರೆ ಬಂತು. ಅದಕ್ಕಿಂತ ಮುಂಚೆ ನಮಗೆ ವಂದೇ ಮಾತರಂ ಎಲ್ಲ ಹೇಳಲಿಕ್ಕಾಗುವುದಿಲ್ಲ. ಕಾಂಗ್ರೆಸ್ನ ಅಧಿವೇಶನದಲ್ಲಿ ಈಗ ನಾವು ಪ್ರಾರಂಭದಲ್ಲಿ ಹೇಗೆ
ವಂದೇ ಮಾತರಂ ಹೇಳಿದ್ವ್ಯಾ, ಇದು ಪದ್ಧತಿ ಆಗಿತ್ತು. ಎಲ್ಲ ಅಧಿವೇಶನದಲ್ಲಿ ರಾಷ್ಟ್ರೀಯ ಅಧಿವೇಶನ ಆಗಬೇಕಾದ್ರೆ ಮುಸ್ಲಿಂ ಲೀಗಿನ ಮೌಲಾನಾ ಮೊಹಮ್ಮದ್ ಅಲಿ ಅಲ್ಲಿ ಅಧ್ಯಕ್ಷನಾಗಿ ಬರ್ತಾನೆ ಕಾರ್ಯಕ್ರಮಕ್ಕೆ. ವಂದೇ ಮಾತರಂ ಇನ್ನೇನೋ ಶುರು ಆಗಬೇಕು ಅಂತ ಹೇಳಿದ ಕೂಡಲೇ ಇದನ್ನು ಹೇಳಬಾರ್ದು ಅಂತ ಮೊದಲನೇ ಬಾರಿ ಒಬ್ಬ ಮುಸಲ್ಮಾನ ವೇದಿಕೆಯಲ್ಲಿ ವಂದೇ ಮಾತರಂ ಹೇಳಬಾರ್ದು, ಅದರಲ್ಲಿ ಈ ಭೂಮಿಯನ್ನು ತಾಯಿ ಅಂತ ಕರೆದಿದ್ದೇವೆ, ಇದು ನಮಗೆ ಇಸ್ಲಾಮಿನಲ್ಲಿ ಒಪ್ಪಿಕೊಳ್ಳಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿಕೊಂಡು ನಿಲ್ಲಿಸಲಿಕ್ಕೆ ಹೋದ. ಆದರೆ ಆಗ ಹಾಡು ಹೇಳಿಕೆ ಬಂದಿದ್ದವರು ಅಪ್ಪಟ ದೇಶಭಕ್ತ ಒಬ್ಬ. ಅವರು ಹೇಳ್ತಾರೆ, ವಿಷ್ಣು ದಿಗಂಬರ ಪುರಸ್ಕಲ್ ಅಂತ ಅವರು ಹೇಳ್ತಾರೆ, ಇದು ಮದ್ರಸಾವೂ ಅಲ್ಲ ಮಸೀದಿಯೂ ಅಲ್ಲ, ಇದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನ. ಬೇಕಾದರೆ ನೀನು ಇಲ್ಲಿಂದ ಹೊರಗೆ ಹೋಗು, ಆದರೆ ನಾನು ವಂದೇ ಮಾತರಂ ಹೇಳದೆ ಇರುವುದಿಲ್ಲ ಅಂತ ಹೇಳಿಕೊಂಡು ಗಟ್ಟಿ ಕಂಠದಿಂದ ವಂದೇ ಮಾತರಮನ್ನು ಹೇಳ್ತಾರೆ. ವಂದೇ ಮಾತರಂ ಹೇಳಬೇಕಾದ್ರೆ ಮೊಹಮ್ಮದ್ ಅಲಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಆ ನಂತರ ವಂದೇ ಮಾತರಮನ್ನು ಸ್ವಲ್ಪ ಇವತ್ತು ನಾವು ಪೂರ್ತಿ ಹೇಳಿದ್ದೇವೆ, ಅದನ್ನು ಅರ್ಧ ಮಾಡಿದ್ರು. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್, ಗಾಂಧೀಜಿಯವರು ಹೇಳಿದ್ರು ಇದರ ಎಲ್ಲರನ್ನ ನಾವು ಸೇರಿಸ್ಕೊಳ್ಬೇಕು, ಈಶ್ವರು ಅಲ್ಲ ತೇರೋ ನಾಮ್ ಅಂತ ಹೇಳಿದ್ರು. ಆದ್ರೆ ಈ ಭಜನೆ ಯಾರು ಹೇಳಿದ್ರು? ಇವತ್ತಿನವರೆಗೂ ಕೂಡ ಒಬ್ಬನೇ ಒಬ್ಬ ಮುಸಲ್ಮಾನಿ ಭಜನೆಯನ್ನು ಹೇಳಿಲ್ಲ. ಹಿಂದೂಗಳ ಬಾಯಲ್ಲಿ ಮಾತ್ರ ಉಂಟಿದು, ಎಲ್ಲರೂ ಹೇಳಬೇಕಂತ ಗಾಂಧೀಜಿ ಹೇಳಿರುವಂಥದ್ದು. ಇದು ನಿಧಾನವಾಗಿ ಈ ರೀತಿಯ ಬದಲಾವಣೆಗಳು ಹಿಂದೂ ಸಮಾಜದ ಮಾನಸಿಕತೆಯಲ್ಲಿ ಆಯಿತು, ಮುಸಲ್ಮಾನರ ಮಾನಸಿಕತೆಯಲ್ಲೂ ಇದೇ ರೀತಿ ಅವರಿಗೆ ತುಷ್ಟೀಕರಣದ ಕಾರಣ ನಾವು ಏನು ಬೇಕಾದರೂ ಮಾಡಬಹುದಂತ ಬಂತು. ಬರ್ತಾ 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 ಪಾಕಿಸ್ತಾನ ಸಿಗಲೇಬೇಕು ಅಂತ ಮೊಹಮ್ಮದ್ ಅಲಿ ಜಿನ್ನನ ನೇತೃತ್ವ ಅದಕ್ಕೆ ಸಿಗ್ತದೆ. ಬಂಗಾಳದಲ್ಲಿ 16ನೇ ಆಗಸ್ಟ್ 1946ರಂದು ಡೈರೆಕ್ಟ್ ಆಕ್ಷನ್ ಡೇ ಅಂತ ಒಂದು ಕರೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಬಂಗಾಳದಲ್ಲಿದ್ದ ಎಲ್ಲ ಹಿಂದೂ ಪೊಲೀಸ್, ಹಿಂದೂ ಆರ್ಮಿ ಎಲ್ಲರನ್ನೂ ಒಂದು ರಜೆಯಲ್ಲಿ ಕಳಿಸ್ತಾರೆ, ಅಥವಾ ಊರಿನಿಂದ ಬಂಗಾಳದ ಕಲ್ಕತ್ತಾಕ್ಕಿಂತ ಹೊರಗೆ ಕಳಿಸ್ತಾರೆ. ಇದೆಲ್ಲ ಪ್ಲಾನ್ ಮಾಡಿ ಕೇವಲ ಮುಸಲ್ಮಾನ ಪೊಲೀಸರು, ಮುಸಲ್ಮಾನ ಆರ್ಮಿ, ಮುಸಲ್ಮಾನರು ಮಾತ್ರ ಪ್ರಮುಖ ಸ್ಥಾನದಲ್ಲಿ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅವತ್ತು ಡೈರೆಕ್ಟ್ ಆಕ್ಷನ್ ಆಗ್ತದೆ. 2 ದಿವಸಗಳ ಕಾಲ ಹಿಂದೂಗಳ ಮೇಲೆ ಅತ್ಯಾಚಾರ, ಅನಾಚಾರ, ಕೊಲೆ ಎಲ್ಲವೂ ಆಗ್ತದೆ. ಸುಮಾರು 30,000 ಹಿಂದೂಗಳ ಕೊಲೆ ಆಗ್ತದೆ 2 ದಿನದಲ್ಲಿ. ಆದರೆ ಹಿಂದೂಗಳು ಸ್ವಲ್ಪ ಮಲಗಿದ್ರೆ ಕುಂಭಕರ್ಣ ಎದ್ದರೆ ಹನುಮಂತ ಅಂತ ಇದೆ ಅಲ್ಲ, 3ನೇ ದಿನಕ್ಕೆ ಹಿಂದೂ ಎದ್ದ. ದೂರದಲ್ಲಿದ್ದೆಲ್ಲ ಹಿಂದೂಗಳೆಲ್ಲ ಬಂದರು ಕಲ್ಕತ್ತಾ ನಗರಕ್ಕೆ. ಒಂದೇ ದಿನದಲ್ಲಿ 2 ದಿನದ ಸೇಡುಗಳನ್ನು ತೀರಿಸಿದ್ರು. ಅವತ್ತು ಕೊಟ್ಟ ಪೆಟ್ಟು ಇವತ್ತಿಗೂ ಕೂಡ ಬಂಗಾಳದಲ್ಲಿ ನೆನಪಿದೆ ಅಂತ ಹೇಳ್ತಾರೆ. ಆದರೆ ಹಿಂದೂ ಪೆಟ್ಟು ಕೊಟ್ಟಲಿಗೆ ಶುರುವಾದ 24 ಗಂಟೆಯೂ ಆಗಲಿಲ್ಲ, ದೇಶದೆಲ್ಲ ಪ್ರಮುಖ ನಾಯಕರು, ಕಾಂಗ್ರೆಸ್ನ ನಾಯಕರು, ಗಾಂಧೀಜಿ ಎಲ್ಲರೂ ಕರೆ ಕೊಟ್ಟರು, ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ನಾವು ಹೊಡೆಯುವ ಹಾಗೆ ಇಲ್ಲ, ಇದು ಕರೆ ಕೊಟ್ಟದ್ದು ಗಾಂಧೀಜಿಯವರು. ಆ ನಂತರ ಒಂದು ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಿದರೆ, ಭಾರತ ವಿಭಜನೆ ಆದ್ರೇ ಒಳ್ಳೆಯದು ಅಂತ ಹೆಚ್ಚಿನವರಿಗೆ ಮನಸ್ಸಿಗೆ ಬರಲಿಕ್ಕೆ ಶುರುವಾಯಿತು. ಹಾಗಾಗಿ ಅದೊಂದು ರೀತಿ ಈ ನಾಟಕ ಬಹಳ ಮುಂಚೆನೇ ಶುರುವಾಗಿದೆ. ಕೊನೆಯ ಪ್ರಸಂಗ ಆಗಬೇಕಾದ್ರೆ ಮುಸಲ್ಮಾನರಿಗೆ ಆ ಭಾಗ, ಪಶ್ಚಿಮದಲ್ಲಿ ಒಂದು ಭಾಗ, ಪೂರ್ವದಲ್ಲಿ ಒಂದು ಭಾಗ, ಯಾರಿಗೆ ಬೇಕು ಇಲ್ಲಿ ನಿಲ್ಬಹುದು, ಬಹಳ ಸಮಾಧಾನದಿಂದ ಶಾಂತಿಯುತವಾಗಿ ಆಗ್ತದೆ ಅಂತ ಒಂದು ಕರೆ ಕೊಟ್ಟರು. ಆದರೆ ವಾಸ್ತವವಾಗಿ ನಡೆದದ್ದೇನು? ಇದರಲ್ಲಿಯೂ ಕೂಡ ಕೆಲವು ಮುಸಲ್ಮಾನರು, ವಿಶೇಷವಾಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಅವನು ಹೇಳ್ತಾನೆ, ನಮಗೆ ನಿಜವಾದ ಶತ್ರುಗಳು ಬ್ರಿಟಿಷರಲ್ಲ, ಈ ದೇಶದಲ್ಲಿರುವ 22 ಕೋಟಿ ಹಿಂದೂಗಳು ಅಂತ ಹೇಳ್ತಾರೆ. ಆಗ ಸುಮಾರು 33 ಕೋಟಿ ನಮ್ಮ ಜನಸಂಖ್ಯೆ, 22 ಕೋಟಿ ಹಿಂದೂಗಳು, 11 ಕೋಟಿ ಮುಸಲ್ಮಾನರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಏನು ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲನೆಯ ಶಿಕ್ಷಣ ಮಂತ್ರಿ ಆದವನು, ಎಜುಕೇಷನ್ ಮಿನಿಸ್ಟರ್.
ಹಾಗಾಗಿ ನಮಗೆ ಅರ್ಥ ಆಗ್ಬೋದು ಯಾಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಯಾವುದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು ಅಂತ. ಹತ್ರ 14 ವರ್ಷಗಳ ಕಾಲ ಅವನು ಶಿಕ್ಷಣ ಮಂತ್ರಿಯಾಗಿದ್ದ. ಯಾರು? ಒಬ್ಬ ವ್ಯಕ್ತಿ ಈ ದೇಶದ 22 ಕೋಟಿ ಹಿಂದೂಗಳು ನಮಗೆ ನಿಜವಾದ ಶತ್ರು ಅಂತ ಹೇಳಿದವನು. ಹಾಗಾಗಿ 1947ರಲ್ಲಿ 14ನೇ ಆಗಸ್ಟ್ ಅಂದು ವಿಭಜನೆ ಆಗ್ತದೆ. ಶಾಂತಿಯುತವಾಗಿ ಆಗಬೇಕಾಗಿದ್ದ ವಿಭಜನೆ, ಇಲ್ಲಿಂದ ಮುಸಲ್ಮಾನರು ಯಾರಿಗೆ ಹೋಗಬೇಕು ಅವರನ್ನು ಸರಿಯಾದ ರೀತಿಯಲ್ಲಿ ಕಳಿಸಿಕೊಳ್ಳಲಾಯಿತು. ಆದರೆ ಇತಿಹಾಸ ಕಂಡ ಬಹಳ ದೊಡ್ಡದಾದ ಒಂದು ನರಮೇಧ ಅವತ್ತು ಕಂಡು. ಸುಮಾರು 27 ಲಕ್ಷ ಜನ ಹಿಂದೂಗಳ ಹತ್ಯೆ ಆಯಿತು. ಲಕ್ಷಾಂತರ ಜನರು ಯಾರು ಅಲ್ಲಿಂದ ಎಲ್ಲ ಕಳ್ಕೊಂಡು ಬಂದ್ರ, ಆಗಸ್ಟ್ನಲ್ಲಿ ಬಂದದು ದೆಹಲಿಯಲ್ಲಿ ಅಲ್ಲಿ ಇಲ್ಲಿ ಬೀದಿಗಳಲ್ಲೆಲ್ಲ ಅವರಿಗೆ ಎಲ್ಲಿಯೂ ಮುಸಲ್ಮಾನರ ಮನೆಗೆ ಹೋಗ್ಲಿಕ್ಕಿಲ್ಲ, ಮುಸಲ್ಮಾನ ಏರಿಯಾ ಅಂತ ಏನು ಹೇಳಿದಲ್ಲ ಆಗ ನಾನು, ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಮಸೀದಿಗಳಿದ್ರೆ ಅದರ ಪಕ್ಕದಲ್ಲಿ ನಿಲ್ಲುವಾಗಿಲ್ಲ. ನವೆಂಬರ್ ಡಿಸೆಂಬರ್ ಚಳಿ ಬಂತು, ರಸ್ತೆಯಲ್ಲಿದ್ದವರು ಸಾವಿರಾರು ಕಡೆ ಮುಸಲ್ಮಾನರು ಹಿಂದೂಗಳು ಮಸೀದಿ ಒಳಗೆ ಹೋಗಿ ಕೂತರು. ಮುಸಲ್ಮಾನರು ಕಂಪ್ಲೇಂಟ್ ಮಾಡಿದ್ರು, ಅವರು ಹೊಡಿಲಿಕ್ಕೆ ಹೋಗಲಿಲ್ಲ. ನಮ್ಮದೇ ದೇಶದ ಪೊಲೀಸ್ನವರು ಬಂದು ಲಕ್ಷಾಂತರ ಹಿಂದೂಗಳು ಹೊಡೆದು, ಯಾರು ಕೆಲವರದ್ರಲ್ಲಿ ಕೋಟ್ಯಾಧೀಶರೆಲ್ಲ ಆದವರು ಪಾಕಿಸ್ತಾನದಲ್ಲಿದ್ದವರು, ಇಲ್ಲಿ ಬಂದವರನ್ನು ಮಸೀದಿಯಿಂದ ಹೊರಗೆ ಹಾಕಿ ಬೀದಿಯಲ್ಲಿ ಹಾಕುವಂತ, ಯಾವುದು ಆಗ ಚಳಿ ಅದು ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ. ಯಾಕೆ ಆಯ್ತಿದು? ನಾನು ಹೇಳಿದೆ, ಇಸ್ಲಾಂ ಇಲ್ಲಿ ದೇಶವನ್ನು ತುಂಡು ಮಾಡಲಿಕ್ಕೆ ಬಂದು. ಆಲ್ ಖುಸ್ರೋ ಅಂತ ಒಬ್ಬ ಅರಬಿ ಸಾಹಿತಿ, ಅವನು ಹೇಳಿದ, ಇಸ್ಲಾಮಿನ ಹಡಗು ಜಗತ್ತನ್ನು ಗೆಲ್ಲಿಕ್ಕೆ ಹೋಯಿತು, ಆದರೆ ಆ ಹಡಗು ಭಾರತದಲ್ಲಿ ಬಂದು ಮುಳುಗಿತು ಅಂತ ಸುಮಾರು ಒಂದು 300 ವರ್ಷದ ಹಿಂದೆ ಹೇಳಿದ್ದವನು. ಯಾವ ಕನಸು 8ನೇ ಶತಮಾನದಲ್ಲಿ ಕಂಡಿದ್ರ ಅದು ಸ್ವಲ್ಪ ಮಟ್ಟಿಗೆ ನನಸಾದದ್ದು 1947ನೇ ಇಸವಿ 14ನೇ ಆಗಸ್ಟ್ಗೆ. ಎಲ್ಲರಿಗೆ ಕಣ್ಣಿತ್ತು ಭಾರತದ ಮೇಲೆ. ಅಖಂಡ ಭಾರತ ಅಂತ ಏನು ಹೇಳ್ತೇವೆ ನಾವು, ಇವತ್ತು ನಮ್ಮ ಹತ್ರ ಉಳಿದಿರುವಂಥದ್ದು ಕೇವಲ 46% ಮಾತ್ರ. ಅಖಂಡ ಭಾರತದ ಚಿತ್ರಣದಲ್ಲಿ 54% ನಾವು ಈಗಾಗಲೇ ಕಳ್ಕೊಂಡಿದ್ದೇವೆ. 62ರ ಯುದ್ಧದ ನಂತರ ಮೊದಲನೇ ಪ್ರಧಾನಮಂತ್ರಿ ಅವರು ಹೇಳ್ತಾರೆ, ಅಂದರೆ ಚೀನಾ ಆಕ್ರಮಣದ ನಂತರ ಭೂಭಾಗವನ್ನು ಕಳ್ಕೊಂಡ ನಂತರ ಅವರು ಹೇಳ್ತಾರೆ, ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆಯುವುದಿಲ್ಲ, ಹಾಗಾಗಿ ನಮಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅವರು. ಆಗ ಸೋನಿಪತ್ತಿನ ಒಬ್ಬ ಸಂಸದ ಹೇಳಿದ್ದ, ನೆಹರು, ನಿನ್ನ ಬೋಳು ತಲೆಯಲ್ಲಿ ಒಂದು ಕೂದಲು ಕೂಡ ಬೆಳೆಯುವುದಿಲ್ಲ, ಅದನ್ನು ಕೂಡ ನೀನು ಚೀನಿಯವರಿಗೆ ಕೊಟ್ಟು ಬಿಡುವಂತ ಹೇಳಿದ. ಈ ರೀತಿಯ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿದೆ. ಇದಕ್ಕೆ ನೆನಪಾಗುವುದೇನು ಅಂತ ಹೇಳಿದ್ರೆ, 46ನೇ ಇಸವಿಯಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಜೆಫರ್ಸನ್ ಅವನು ಹೇಳಿದ್ದ ಕ್ಲೆಮೆಂಟ್ ಆಟ್ಲಿಗೆ, ಬ್ರಿಟನ್ನ ಪ್ರಧಾನಮಂತ್ರಿಗೆ ಹೇಳಿದ್ದ, ಯಾರಿಗೆ ನೀನು ಅಧಿಕಾರ ಕೊಡಬೇಕು, ಗಿವ್ ಪವರ್ ಟು ದೋಸ್ ಹೂ ಆರ್ ಇನ್ ದ ಆರಾ ಆಫ್ ಯುರೋಪ್ ಅಂಡ್ ಅಮೆರಿಕಾ ಅಂತ. ಯುರೋಪ್ ಮತ್ತು ಅಮೆರಿಕದ ಛಾಯೆಯಲ್ಲಿ ಯಾರಿದ್ದಾರೆ ಅಂಥವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂತ ಆಗ ಹೇಳಿದ ಅಮೆರಿಕದ ಅಧ್ಯಕ್ಷ. ಇದೆಲ್ಲ ಆಗುವಾಗ ಪ್ರಾಯಶಃ ಸತ್ಯ ಅಂತ ಅನಿಸ್ತದೆ. ಇದನ್ನೆಲ್ಲ ಯಾಕೆ ನಾವು ಇವತ್ತು ನೆನಪು ಮಾಡಬೇಕು? ಇತ್ತೀಚೆಗೆ ಕೂಡ ಈ ಘಟನೆಗಳು ನಡೀತಾ ಇದೆ ಅಂತ ಪ್ರಶ್ನೆಗಳು ಕೇಳಿದಾಗ ಒಂದು ನಾವು ನೆನಪು ಮಾಡಬೇಕಾಗಿರುವುದು, ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಘಟನೆ ಆಯಿತು. ಅಲ್ಲಿರುವ ಹಿಂದೂಗಳು 1971ರಲ್ಲಿಯೂ ಕೂಡ ಯುದ್ಧದಲ್ಲಿ ಬಾಂಗ್ಲಾದೇಶ ಇದು ನಮ್ಮ ದೇಶ ಅಂತ ಹೋರಾಟ ಮಾಡಿದವರು. 2014ರಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದಾಗಲೂ ಕೂಡ ಕೆಲವು ರಾಜ್ಯ, ಕೆಲವು ಭಾಗಗಳು, ಕೆಲವು ಜಿಲ್ಲೆಗಳು ಅದು ಹೇಗಿತ್ತು ಅಂತ ಹೇಳಿದ್ರೆ, ಕೆಲವು ಭಾರತದ ಒಳಗೆ ಇತ್ತು, ಆಡಳಿತ ಬಾಂಗ್ಲಾದೇಶಕ್ಕಿತ್ತು. ಕೆಲವು ಭೂಭಾಗ ಬಾಂಗ್ಲಾದೇಶದಲ್ಲಿತ್ತು, ಆಡಳಿತ ಭಾರತಕ್ಕಿತ್ತು. ಹೆಚ್ಚಿನ ಭೂಭಾಗ ಅಲ್ಲಿ ಇತ್ತು, ಕಡಿಮೆ ಇಲ್ಲಿ ಇತ್ತು. ಆದರೂ ಕೂಡ ನಾವು ಹೆಚ್ಚಿನ ಭೂಭಾಗವನ್ನು ಅವರಿಗೆ ಕೊಟ್ಟರು, ಒಂದು ಒಪ್ಪಂದಕ್ಕೆ ಬಂದು ಯಾರಿಗೆ ಬೇಕಾದರೂ ಈ ಭೂಭಾಗದಲ್ಲಿ ಇರುವವರು ಅಲ್ಲಿ ಹೋಗಬೇಕಾದ್ರೆ ಹೋಗ್ಬೋದು, ಇಲ್ಲಿ ಬರುವವರಿಗೆ ಬರ್ಬೋದು, ಇಲ್ಲಿ ಇರುವವರು ಇಲ್ಲೇ ಇದ್ರು, ಅಲ್ಲಿದ್ದವರು ಕೂಡ ಹೆಚ್ಚಿನವರು ಹಿಂದೂಗಳು ಇಲ್ಲ ನಾವು ಬಾಂಗ್ಲಾದೇಶದಲ್ಲಿ ಇರ್ತೇವೆ ಅಂತ ಹೇಳಿತು. ಆದರೆ ಕಳೆದ ವರ್ಷ ಅಲ್ಲಿ ದಂಗೆ ಆದಾಗ ಕೇವಲ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅನೇಕರ ಮನೆಗಳು ಸುಟ್ಟಾಕಿದ್ರು. ರಾಹುಲ್ ಆನಂದ್ ಅಂತ ಗೂಗಲ್ ಮಾಡಬಹುದು, ಶ್ರೇಷ್ಠವಾದ ಅವನೊಬ್ಬ ಮ್ಯೂಸಿಷಿಯನ್, ಅವನು ಸಂಗೀತಕಾರ. ಮತ್ತೆ ಒಂದು ಸ್ವಲ್ಪ ಹೇಳಬೇಕಾದ್ರೆ ಅವನ ಚಿಂತನೆಗಳು
ಎಡಚರ ಚಿಂತನೆ ಉಳ್ಳವನು, ಅನೇಕ ಸಲ ಹಿಂದುವೆ ಅವನು, ಆದರೂ ಹಿಂದೂ ವಿರೋಧಿ ತತ್ವವನ್ನು ಪಾಲನೆ ಮಾಡ್ತಿದ್ದವನು. ಪ್ರತಿ ಸಲ ಈ ರೀತಿಯ ಸಂದರ್ಭಗಳು ಬಂದಾಗ ಹಿಂದೂಗಳ ವಿರೋಧವೇ ಮಾತಾಡ್ತಿದ್ದವನು. ಆದರೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದವನು. ಅವನ ಮನೆಯಲ್ಲಿ 500-600 ವರ್ಷ ಹಳೆಯ ಕೆಲವು ಸಂಗೀತ ವಾದ್ಯಗಳಲ್ಲಿತ್ತು. ಆದರೆ ದಂಗೆ ಆದಾಗ ಅವನು ಮನೆಯಲ್ಲಿ ಇರಲಿಲ್ಲ, ಹೆಂಡತಿ ಮಕ್ಕಳು ಮನೆಯಲ್ಲಿದ್ದರು. ಕೇವಲ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಮನೆಯನ್ನು ಸುಟ್ಟಾಕಿದ್ರು. ಅವನ ಆದರ್ಶ ಏನು, ಅನ್ನೋ ತತ್ವ ಏನು, ಇದು ಯಾವುದು ನೋಡಲಿಲ್ಲ. ಅದೃಷ್ಟಕ್ಕೆ ಅವನ ಹೆಂಡತಿ ಮಕ್ಕಳು ಹೊರಗೆ ಬಂದು ಬಚಾವಾದ್ರು ಅವರು. ಆದರೆ ಅಷ್ಟು ಏನು ಸಾಮಗ್ರಿಗಳಿತ್ತು ಎಲ್ಲ ಸುಟ್ಟು ಹೋಯ್ತು. ಅವನು ಪ್ರಶ್ನೆ ಮುಂದೆ ಬಂದು ಹೇಳಿದ್ದು, ಹೀಗೆ ಯಾಕಾಯ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಮಾತನ್ನು ಹೇಳ್ತಾನೆ ಅವನು. ಇದು ಮೊದಲನೇ ಘಟನೆ. ಈ ರೀತಿ 100 ಜನರಿಗೆ ಬಾಂಗ್ಲಾದೇಶದಲ್ಲೇ ಇತ್ತು. ಎರಡನೇದು ನಾವು ನೆನಪು ಮಾಡಲೇಬೇಕಾಗಿರುವ ಘಟನೆ ಯಾವುದು ಅಂತ ಹೇಳಿದರೆ ಇತ್ತೀಚೆಗೆ ಆದ ಪೆಹಲ್ಗಾಮಿನ ಘಟನೆ. ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಗ್ದ ಅಂದ್ರೆ ಆರಾಮದಲ್ಲಿ ಪಾಕಿಸ್ತಾನ ತಗೊಂಡ್ವಿ, ಹೋರಾಟ ಮಾಡಿ ನಾವು ಹಿಂದೂಸ್ತಾನವನ್ನು ತಗೊಳ್ತೀವಿ ಅಂತ ಪಾಕಿಸ್ತಾನ ಈಗಲೂ ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಪೆಹಲ್ಗಾಮಲ್ಲಿ ನಡೆದಿರುವಂಥದ್ದು. ಪ್ರತಿ ಸಲ ನಡಿಬೇಕಾದ್ರೆ ಅಲ್ಲಿ ಏನಂತ ಹೇಳಿದರು, ಹಿಂದೂಗಳ ಅಂತ ಚೆಕ್ ಮಾಡಿ ಅಲ್ಲಿ ಹೊಡೆಯುವಂಥದ್ದು ಮಾಡಿದರು. ಇದು ನಾಳೆ ಇಲ್ಲಿಯೂ ಆಗುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು. ಈಗ ಅಂಬೇಡ್ಕರ್ನ ಮಾತುಗಳು ನೆನಪರು. 1940ರಲ್ಲಿ ಒಂದು ಪುಸ್ತಕ ಬರೆದಿದ್ರು, ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ. ಅದರಲ್ಲಿ ಅವರು ಬರೀತಾರೆ, ಅನೇಕರು ಅಂಬೇಡ್ಕರ್ ಅವರು ಹೀಗೆ ಹೇಳಿದ್ದಕ್ಕೆ ಅಂಬೇಡ್ಕರ್ ಮತ್ತು ಜಿನ್ನಾಗೆ ಯಾವುದೇ ವ್ಯತ್ಯಾಸ ಇರಲಿಲ್ಲ, ಅಂಬೇಡ್ಕರ್ ಕೂಡ ಜಿನ್ನನಾಗೆ ಭಾರತ ಬೇರೆ ಆಗಬೇಕಂತ ಹೇಳ್ತಿದ್ರು ಅಂತ ಅನೇಕರು ಕಾರ್ಯಕ್ರಮದಲ್ಲೆಲ್ಲ ಹೇಳ್ತಾರೆ ಅಂಬೇಡ್ಕರ್ ವಾದಿಗಳು. ಆದರೆ ಯಾಕೆ ಹೇಳಿದ್ರು ಅನ್ನೋದನ್ನು ಹೇಳುವುದಿಲ್ಲ ಯಾರು ಕೂಡ. ಅಂಬೇಡ್ಕರ್ ಅವರೇ ಆ ಪುಸ್ತಕದಲ್ಲಿ ಬರೀತಾರೆ, ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗಿರಲಿಕ್ಕೆ ಸಾಧ್ಯನೇ ಇಲ್ಲ, ಸಹೋದರತ್ವದಿಂದ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಹೇಳ್ತಾರೆ. ಕಾರಣ ಏನು ಅಂತ ಕೂಡ ಅವರು ಹೇಳ್ತಾರೆ. ಕಾರಣ ಯಾಕೆಂದರೆ ಪ್ರತಿಯೊಬ್ಬ ಮುಸಲ್ಮಾನ ಅವನೊಬ್ಬ ಹಿಂದೂವನ್ನು ಕಾಫಿರಾಗಿ ನೋಡ್ತಾನೆ. ಸಹೋದರತ್ವ, ಭ್ರಾತೃತ್ವ ಇದು ಇಸ್ಲಾಮಿನಲ್ಲಿ ಇರುವಂಥದ್ದು ಕೇವಲ ಮುಸಲ್ಮಾನರ ಮಧ್ಯೆ ಮಾತ್ರ. ಒಬ್ಬ ಹಿಂದೂವನ್ನು ಪ್ರತಿಯೊಬ್ಬ ಮುಸಲ್ಮಾನ ಶತ್ರುವಾಗಿ ನೋಡ್ತಾನೆ. ಈ ದೇಶದಲ್ಲಿ ಮಣ್ಣಿನಲ್ಲಿ ಹಿಂದೂಗಳು ರಾಮನನ್ನು, ಕೃಷ್ಣನನ್ನು, ಪ್ರತಾಪನನ್ನು, ಶಿವಾಜಿಯನ್ನು ಪೂಜೆ ಮಾಡ್ತಾರೆ. ಮುಸಲ್ಮಾನರು ಔರಂಗಜೇಬನನ್ನು, ಅಕ್ಬರನನ್ನು, ತೈಮೂರನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಒಟ್ಟಿಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಮುಸಲ್ಮಾನರು ಎಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸಿಬಿಡಿ, ಇಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇರುವುದು ಬೇಡ ಅನ್ನೋದನ್ನು ಅಂಬೇಡ್ಕರ್ ಅವರು 1940ರಲ್ಲಿ ಹೇಳಿದರು. ಅವರು ಬೇರೆ ಆದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹೇಳಿದರು. ಯಾಕೆ ಹೇಳಿದರು ಅನ್ನೋದನ್ನು ಕೂಡ ನೆನಪು ಮಾಡಬೇಕು ನಾವು. ಇವತ್ತು ಇದನ್ನೆಲ್ಲ ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳಿದರೆ, ಒಂದು ಸ್ವಲ್ಪ ಹಿಂದೂ ಸಮಾಜ ನಾವು ದಾರಿ ತಪ್ಪುವುದು ಬೇಗ. ಹಿಂದೆ ಒಂದು ದಿವಸ ಆಗಿದೆ, ಮುಂದಿನ ದಿವಸ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಇದನ್ನು ನಾವು ಸ್ಮರಣೆ ಮಾಡಿಕೊಂಡು ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಹಿಂದೂ ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ದಾರಿ ತಪ್ಪುವುದು ಸುಲಭ ಹೇಳಿದೆ, ನಾನಾಗ ಹೇಳಿದೆ. ಮೊಟ್ಟ ಮೊದಲನೇ ಬಾರಿ ದೆಹಲಿ ನಮ್ಮ ಕೈಯಿಂದ ಹೋದದ್ದು ಪೃಥ್ವಿರಾಜನಿಂದ ಗೋರಿ ಗೆದ್ದು ಬಂದ ಅಂತ. 2500 ವರ್ಷಗಳ ಹಿಂದೆ ಈಜಿಪ್ಟಿನಿಂದ ನಮ್ಮ ಮೇಲೆ ಮೊದಲನೇ ದಾಳಿ ಆಯಿತು. ರೋಮನ್ನರು ಬಂದರು, ಗ್ರೀಕ್ನವರು ಬಂದರು, ಅಲೆಕ್ಸಾಂಡರ್ ಬಂದ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗೆಯೂ ಕೂಡ ಅನೇಕ ಸಮಸ್ಯೆಗಳಿತ್ತು, ಒಗ್ಗಟ್ಟಿರಲಿಲ್ಲ. ನಾನು 2000 ವರ್ಷಗಳ ಹಿಂದೆದು ಹೇಳ್ತಾ ಇದ್ದೇನೆ. ಹೊರಗಿನಿಂದ ಕೂಡ ಈ ರೀತಿ ದಾಳಿ ಮಾಡಿ ಮಾಡಿ ಗ್ರೀಕ್ನವರು ಅಫ್ಘಾನಿಸ್ತಾನೆಲ್ಲ ದಾಟಿ ಒಳಗೆ ಬರ್ತಾ ಇದ್ರು. ಆಗ ಒಬ್ಬ ಮನುಷ್ಯ ಯೋಚನೆ ಮಾಡಿದ, ಅಂದ್ರೆ ನಮ್ಮಲ್ಲಿ ಎಲ್ಲವೂ ಧರ್ಮದ ಆಧಾರದಲ್ಲಿ, ಯುದ್ಧ ಮಾಡಬೇಕಾದ್ರೂ ಧರ್ಮದ ಆಧಾರದಲ್ಲಿ, ತಿಂಡಿ ಮಾಡಬೇಕಾದ್ರೂ ಧರ್ಮದ ಆಧಾರದಲ್ಲಿ, ನಿದ್ದೆ ಮಾಡಬೇಕಾದ್ರೂ ಧರ್ಮದ ಆಧಾರದಲ್ಲಿ. ಯುದ್ಧ ಅಂದ್ರೆ ಏನು? ಸಮಾನರಾಗಿರುವವರು ಯುದ್ಧ ಮಾಡಬೇಕು. ಕುದುರೆಯಲ್ಲಿ ಬಂದರೆ ನಾನು ಕುದುರೆಯಲ್ಲಿ, ರಥದಲ್ಲಿ ಅವನು ರಥದಲ್ಲಿದ್ದರೆ ನಾನು ರಥದಲ್ಲಿ, ಅವನು ಕೆಳಗಿದ್ರೆ ನಾನು ಕೆಳಗೋಗ್ಬೇಕು, ಶಸ್ತ್ರ ಇಲ್ಲದಿದ್ದರೆ ನಾನು ಶಸ್ತ್ರ ತ್ಯಾಗ ಮಾಡಿ ಯುದ್ಧ ಮಾಡಬೇಕು. ಇದೆಲ್ಲ ಇತ್ತು ನಮ್ಮಲ್ಲಿ ಕೆಲವು.
ಆದರೆ ನಮ್ಮ ಪೂರ್ವಜರು ಏನು ಹೇಳಿಕೊಟ್ಟಿದ್ದಾರೆ? ಶ್ರೀರಾಮನು ವಾಲಿಯ ವಧೆ ಮಾಡಬೇಕಾದ್ರೆ ಹೇಳ್ತಾನೆ, ವಾಲಿ ಕೇಳ್ತಾನೆ ಬಿದ್ದ ಕೂಡಲೇ, ಹಿಂದೆಯಿಂದ ಹೀಗೆ ಹೊಡಿಬಹುದಾ ಅಂತ. ರಾಮ ಉತ್ತರ ಕೊಡ್ತಾನೆ, ಯಾರು ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರ ಹತ್ರ ಮಾತ್ರ ಧರ್ಮ ಅಂತ. ತಮ್ಮನ ಹೆಂಡತಿಯನ್ನು ಇಟ್ಕೊಳ್ಳುವವನ ಹತ್ರ ನಾವು ಧರ್ಮದ ಪಾಲನೆ ಮಾಡಬೇಕಾಗಿಲ್ಲ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಕರ್ಣ ರಥದಿಂದ ಇಳಿದು ಚಕ್ರವನ್ನು ಸರಿ ಮಾಡಬೇಕಾದ್ರೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಹೊಡಿ, ಈಗಲೇ ಹೊಡಿ ಅಂತವನಿಗೆ. ಕರ್ಣ ಹೇಳ್ತಾನೆ, ಇದು ಎಂತ ಧರ್ಮ ನಿನ್ನದು ಅಂತ, ಕೃಷ್ಣ ಪರಮಾತ್ಮ ಅಂತ. ಕೃಷ್ಣ ಹೇಳ್ತಾನಾಗ, ಎಲ್ಲರ ಮುಂದೆ ದ್ರೌಪದಿಯ ವಸ್ತ್ರಾಪರಣ ಆಗ್ಬೇಕಾದ್ರೆ ಇವನು ಹಾಸ್ಯ ಮಾಡ್ತಿದ್ದ, ನೆಗಡ್ದಿದ್ದ. ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ ಅಂತ ಪ್ರಶ್ನೆ ಮಾಡ್ತಾನೆ. ಶ್ರೀರಾಮಚಂದ್ರ ಶ್ರೀಕೃಷ್ಣ ಹೇಳಿಕೊಟ್ಟಿದ್ದಾರೆ ನಮಗೆ, ಮುಂದೆ ಅವನ ಹತ್ರ ಧರ್ಮ ಇದ್ರೆ ಮಾತ್ರ ನಾವು ಧರ್ಮ ಪಾಲನೆ ಮಾಡಬೇಕು, ಇಲ್ಲದ್ರೆ ಶತ್ರುವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಹೊಡಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಶದ ಮೇಲೆ ಹೊರಗಿಂದ ದಾಳಿ ಬಂದಾಗ ಒಬ್ಬ ವ್ಯಕ್ತಿ ಇಡೀ ದೇಶವನ್ನು ಒಂದು ಮಾಡಿ ಹೊರಗಿನಿಂದ ಬಂದವರನ್ನು ಕೂಡ ರಕ್ಷಣೆ ಮಾಡಿದ. ಅಷ್ಟು ಮಾತ್ರ, ಚಂದ್ರಗುಪ್ತ ಮೌರ್ಯನನ್ನೆಲ್ಲ ರಾಜ ಮಾಡಿದ. ಅದು ಯಾರು ಅಂತ ಹೇಳಿದ್ರೆ ಚಾಣಕ್ಯ. ಚಾಣಕ್ಯ ಇಡೀ ದೇಶವನ್ನು ಒಟ್ಟು ಮಾಡಿದ. ದುರಾದೃಷ್ಟವಶಾತ್ 4-5 ಶತಮಾನಗಳ ನಂತರ ಒಬ್ಬ ಒಳ್ಳೆ ಕವಿ ಬಂದ, ಬಾಣಭಟ್ಟ ಅಂತ, ಒಳ್ಳೆ ಕವಿ. ಆದ್ರೆ ಅವನು ಹೇಳಿದ, ಚಾಣಕ್ಯ ಧರ್ಮಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಅವನಿಗೆ ಧರ್ಮ ಗೊತ್ತಿಲ್ಲ, ಹಿಂಸೆಯನ್ನು ಪ್ರಚೋದಿಸಿದಂತ, ಹಾಗಾಗಿ ಅವನ ಸಾಹಿತ್ಯ ಇರಬಾರ್ದು ಅಂತ ಕರೆ ಕೊಟ್ಟ. ಇಡೀ ದೇಶದಲ್ಲಿ ಅಷ್ಟು ಚಾಣಕ್ಯನ ಶಾಸ್ತ್ರಗಳನ್ನು ನಾಶ ಮಾಡುವಂತ ಕೆಲಸ ಆಯಿತು. ಚೋಳರ ಕಾಲದಲ್ಲಿ ಯಾವುದೋ ಒಬ್ಬ ರಾಜ ತಂಜಾವೂರಿನಲ್ಲಿ ಇರುವ ಅವರಿಗೆ ಗಿಫ್ಟ್ ಕೊಟ್ಟಿದ್ರು, ಚೋಳರಿಗೆ. ಅಲ್ಲಿಂದ ಮೈಸೂರು ಸಂಸ್ಥಾನಕ್ಕೆ ಗಿಫ್ಟ್ ಬಂದು 1909ರಲ್ಲಿ ಮೈಸೂರಲ್ಲಿ ಸಿಕ್ಕಿತ್ತು ಒಂದು ಕಾಪಿ, ಫೈನಲ್ ಕಾಪಿ ಇದ್ದದ್ದು ಚಾಣಕ್ಯನ ನೀತಿದು. 1931ರಲ್ಲಿ ಅದರ ಅಧ್ಯಯನ ಶುರುವಾಗಿ ಇವತ್ತು ಏನೆಲ್ಲ ಚಾಣಕ್ಯ ಹೇಳಿದ್ದಾನೆಂದುಂಟ ಅಷ್ಟು ಮಾತ್ರ ಇರುವಂಥದ್ದು. ಯಾಕೆ ಇದನ್ನು ನೆನಪು ಮಾಡ್ತೇನೆ ಅಂತ ಹೇಳಿದ್ರೆ, ಗೋರಿ ಬಂದಾಗ ನೋಡಿ, ಶತ್ರುವನ್ನು ಅರ್ಥ ಮಾಡದೇ ಇರುವಾಗ ಏನೆಲ್ಲ, ಪೃಥ್ವಿರಾಜ ಚೌಹಾಣ ಪ್ರತಿ ಸಲ ಗೋರಿಯನ್ನು ಸೋಲಿಸುವುದು. ಕೆಲವರು 13 ಸಾರಿ ಹೇಳ್ತಾರೆ, ಕೆಲವರು 17 ಸಾರಿ ಹೇಳ್ತಾರೆ. ಪ್ರತಿ ಸಲ ಸೋತಾಗ ಶಾಲ್ ಹಾಕಿ ಗೌರವ ಕೊಟ್ಟು ಅವನನ್ನು ಕಳಿಸಿದ್ದ ಹಿಂದೆ. ಪೃಥ್ವಿರಾಜ ಚೌಹಾಣ ಸೋತದ್ದು ಒಮ್ಮೆ ಮಾತ್ರ, ಗೋರಿಗೆ ಅದು ಸಾಕಾಗ್ತದೆ. ಪೃಥ್ವಿರಾಜ ಚೌಹಾಣ್ ಎನಿಸ್ತಾನೆ, ಮೊಹಮ್ಮದ್ ಗೋರಿ ನನಗೂ ಕೂಡ ಇದೇ ಗೌರವ ಎಲ್ಲ ಕೊಟ್ಟು ವಾಪಸ್ ಕಳಿಸ್ತಾನಂತ. ಆದರೆ ಅವನ ಹಾಗೆ ಮಾಡಲಿಲ್ಲ. ಅವನ ರುಂಡವನ್ನು ತುಂಡು ಮಾಡಿ ಎಲ್ಲರೂ ನೋಡುವಾಗೆ ಸಾರ್ವಜನಿಕ ಜಾಗದಲ್ಲಿ ನೇತಾಡಿಬಿಟ್ಟ. ಇದನ್ನು ಅರ್ಥ ಮಾಡಲಿಕ್ಕೆ ನಂತರ ನಮಗೆ 5 ಶತಮಾನಗಳು ಬೇಕಾಯಿತು. 500 ವರ್ಷಗಳ ಕಾಲದ ನಂತರ ಶತ್ರುಗಳನ್ನು ಅರ್ಥ ಮಾಡಿ ಹೇಗೆ ಯುದ್ಧ ಮಾಡಬೇಕು ಅಂತ ಹೇಳಿಕೊಟ್ಟವನು ಯಾರು ಅಂತ ಹೇಳಿದ್ರೆ ಅದು ಶಿವಾಜಿ ಮಹಾರಾಜ್. ಶಿವಾಜಿಯ ಕಾಲದಲ್ಲಿ ಮತ್ತೆ ಉತ್ತರ ಭಾರತದಲ್ಲಿ ಗುರು ಗೋವಿಂದ್ ಸಿಂಗ್ರು ಮಾತ್ರ ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ದಿಕ್ಕು ಹಿಂದೂ ಸಮಾಜಕ್ಕೆ ಕೊಟ್ಟರು. ಅವರು ಇದನ್ನು ಅರ್ಥ ಮಾಡಿಕೊಂಡ ಕಾರಣ ಮಾತ್ರ ಇವತ್ತಿಗೂ ಕೂಡ ನಾವು ಹಿಂದೂಗಳಾಗಿದ್ದೇವೆ. ಆದರೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ದಾರಿ ತಪ್ಪುವಂಥದ್ದಾಗಿದೆ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ನಾವು ಪ್ರತಿ ವರ್ಷ ಇದನ್ನು ಸ್ಮರಣೆ ಮಾಡುವಂಥದ್ದು ಮಾಡಿದ್ದೇವೆ. ಇದಕ್ಕೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ, ಇನ್ನೊಮ್ಮೆ ಹಿಂದೂ ಸಮಾಜದಲ್ಲಿ ಜಾಗೃತಿ ಬೇಕು, ಹಿಂದೂ ಸಮಾಜದಲ್ಲಿ ಶಕ್ತಿ ಜಾಸ್ತಿ ಆಗಬೇಕು. ನಾವು ಬೇರೆಯವರಿಗೆ ದೂರಿ ಏನು ಕಾರಣ, ಡೆಮೋಗ್ರಫಿಕ್ ಚೇಂಜ್, ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಇವತ್ತು ಜನಸಂಖ್ಯೆ ಅಸಮತೋಲನ. ನಾವು ಬೇರೆಯವರಿಗೆ ಏನು ದೂರ ಹಾಕಿ ಪ್ರಯೋಜನ ಇಲ್ಲ. ಹಿಂದೂಗಳಿಗೆ ಯಾರಾದ್ರೂ 5 ಮಕ್ಕಳು ಮಾಡಿ 10 ಮಕ್ಕಳು ಮಾಡಿ ಅಂತ ಹೇಳಿದವರು ಇದ್ದಾರಾ? ಯಾರಾದ್ರೂ ಬೇಡ ಅಂತ ಹೇಳಿದಾರಾ? ನಮ್ಮ ಶಾಸ್ತ್ರದಲ್ಲಿ ಎಲ್ಲಿಯಾದ್ರೂ ಇದೆಯಾ? ಇವತ್ತು ನಮ್ಮ ಊರಿನಲ್ಲೇ ನೋಡಿದ್ರೆ 30 ದಾಟಿ ಮದುವೆ ಆಗದ ತರುಣರು ಎಷ್ಟು ಜನ ಇದ್ದಾರೆ ಇವತ್ತು. ಸರಿಯಾದ ಸಮಯಕ್ಕೆ ಮದುವೆ ಆಗಿ ಸರಿಯಾದ ಸಮಯಕ್ಕೆ ಸಂಸಾರವನ್ನು ಮಾಡುವ ಎಷ್ಟು ಜನರಿದ್ದಾರೆ ಇವತ್ತು. ಇದು ನಮ್ಮ ಒಳಗಿನ ಸಮಸ್ಯೆ ಇದೆ. ಇದನ್ನು ನಾವು ಮೊದಲು ಸರಿ ಮಾಡಬೇಕು. ಬೇರೆಯವರಿಗೆ ದೂರ ಹಾಕಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸಮಸ್ಯೆಗಳು ನಾವು ಎಲ್ಲರೂ ಒಟ್ಟಾದಾಗ, ನಾವೆಲ್ಲರೂ ಗಟ್ಟಿಯಾದಾಗ ಸರಿಯಾಗ್ತದೆ. ಹಾಗಾಗಿ ಅಖಂಡ ಭಾರತ ಸಂಕಲ್ಪ ಮಾಡಬೇಕಾದ್ರೆ ನಾವು ಅಷ್ಟು ಶಕ್ತಿ ಇದೆ ಇವತ್ತು ನಮಗೆ ಅಂತ ಪ್ರಶ್ನೆಯನ್ನು ಕೂಡ ನಾವು ನಮಗೆ ಹಾಕ್ಕೊಳ್ಬೇಕಾಗ್ತದೆ. ಶಕ್ತಿ ಇದೆ ಇವತ್ತು. ಒಂದು ನೆನಪಿಡಿ, 1000 ವರ್ಷದ ಇತಿಹಾಸವನ್ನು ತಗೊಂಡು ನೋಡಿ. ಇವತ್ತು ಹಿಂದೂ ಸಮಾಜ ಎಷ್ಟು ಒಗ್ಗಟ್ಟಾಗಿದೆಯಾ? ಇವತ್ತು ಹಿಂದೂ ಸಮಾಜದಲ್ಲಿ ಎಷ್ಟು ಜಾಗೃತಿ ಇದೆಯಾ? ಇಷ್ಟು ಕಳೆದ 1000 ವರ್ಷಗಳಲ್ಲಿ ಹಿಂದೂ ಸಮಾಜದಲ್ಲಿ ಎಂದೂ ಇರಲಿಲ್ಲ. ಇವತ್ತು ನಾವೆಷ್ಟೊಟ್ಟಾಗಿದ್ದೇವೆ, ಇವತ್ತು ಎಷ್ಟು ಶಕ್ತಿ ಇದೆ ಹಿಂದೂ ಸಮಾಜದಲ್ಲಿ, ಎಂದೆಂದಿಗೂ ಇರಲಿಲ್ಲ ಇದು. ಆದರೆ ಇದು ಸಾಕಾಗ್ತದಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಕಾಗುವುದಿಲ್ಲ.
ನಮ್ಮಲ್ಲಿರುವ ದೋಷಗಳನ್ನು ನಾವೆಲ್ಲರೂ ಸರಿ ಮಾಡಿಕೊಳ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಸಂಘಟಿತ ಶಕ್ತಿಯಿಂದಲೇ ಅಖಂಡ ಭಾರತ ಅದು ಪೂರ್ಣ ಆಗ್ತದೆ. ಹಾಗಾಗಿ ಈ ಸಂಕಲ್ಪ ತೆಗೊಳ್ಳುವಾಗ ನಾವೆಲ್ಲರೂ ಕೂಡ ಈ ರೀತಿಯ ಜಾಗೃತಿಯನ್ನು ಹಿಂದೂ ಸಮಾಜದಲ್ಲಿ ಮಾಡುವ, ಹಿಂದೂ ಸಮಾಜವನ್ನು ಇನ್ನೂ ಕೂಡ ಗಟ್ಟಿ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಅಖಂಡವಾದ ಭಾರತ ಹೇಗೆ ತ್ರಿಖಂಡ ಆಯಿತು ಮತ್ತು ಅಂದು ನಡೆದ ನರಮೇಧದ ಬಗ್ಗೆ ಎಲ್ಲೂ ಕೂಡ ಇತಿಹಾಸದಲ್ಲಿ ಹೇಳಲೇ ಇಲ್ಲ ಪ್ರಯತ್ನ. ಬಂಧುಗಳೇ, ಅಂತಹ ಮಾತುಗಳನ್ನು ಹೇಳಿ ಅಖಂಡ ಭಾರತ ಸಂಕಲ್ಪವನ್ನು ಮಾಡಿದಂಥ ಹಿರಿಯರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ವಿಶ್ವ ಹಿಂದೂ ಪರಿಷತ್ ಪರವಾಗಿ ಹೇಳ್ತಾ ಇದ್ದೇವೆ. ಬಂಧುಗಳೇ, ಅದರ ಜೊತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಇವರು. ಬಂಧುಗಳೇ, ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಏರ್ ಇಂಡಿಯಾದಲ್ಲಿ ವಿಮಾನದಲ್ಲಿ ಒಬ್ಬರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡ್ತಾರೆ. ಯಾಕೆ ಚಪ್ಪಾಳೆ ಕೊಡ್ತಾರೆ ಅಂತ ಕೇಳಿದರೆ, ಅವರು ಕಾರ್ಗಿಲ್ನಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಜೋರಾದ ಚಪ್ಪಾಳೆ. ಎಲ್ಲರೂ ಕೂತಿರ್ತಾರೆ, ಅವರಿಗೆ ಚಪ್ಪಾಳೆ ಬೀಳುತ್ತೆ. ಅವರ ಹೆಸರು ನಾಯಕ್ ದೀಪ್ಚಂದ್ ಅಂತ ಹೇಳಿ. ಚಪ್ಪಾಳೆಯನ್ನು ಹೊಡೆಯುವಾಗ ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ, ಮರು ಕೃತಜ್ಞತೆಯನ್ನು ಹೇಳಲಿಕ್ಕೆ ಅವರಿಗೆ ಎರಡು ಕೈ ಜೋಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಒಂದು ಕೈ ಇರುವುದಿಲ್ಲ, ಎರಡು ಕಾಲುಗಳಿರೋದಿಲ್ಲ. ಏನು ವಿಪರ್ಯಾಸ ಅಲ್ವಾ? ಆದರೆ ಅವರ ಮುಖದಲ್ಲಿ ಒಂದು ನಗು ಇತ್ತು. ಯಾಕೆ ನಗು ಇತ್ತು? ಈಗ ನಾವೇನಾದರೂ ಹಾಗೆ ಮಾಡಿದ್ದೆ ನಮ್ಮಲ್ಲಿ ಪಶ್ಚಾತ್ತಾಪ ಇದ್ದೆ, ಯಾನು ದೇಶಕ್ಕೋಸ್ಕರ ಅವು ಕೋರಿ ಎಂದು ಕೋರಿ ಅಂತ ಹೇಳಿ. ಆದರೆ ಅವತ್ತು ಅವರ ಮುಖದಲ್ಲಿ ಇದ್ದದ್ದು ಏನು ಅಂತ ಕೇಳಿದರೆ ಆ ಖುಷಿ ಇತ್ತು. ಏನು, ದೇಶಕ್ಕೋಸ್ಕರ ಅದನ್ನು ನಾನು ಮಾಡಿದೆ ಅನ್ನುವಂಥದ್ದು. ಅಂತಹ ಅದ್ಭುತ ನಮ್ಮ ಸೈನಿಕರಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ ಬಂಧುಗಳೇ. ಅದಕ್ಕೋಸ್ಕರ ಹೇಳ್ತಾರೆ ಏನು ಅಂತ ಹೇಳಿದರೆ, ಎಲ್ಲ ದೇಶದ ಧ್ವಜಗಳು ಕೂಡ ಹಾರುವಂಥದ್ದು ಗಾಳಿಗೆ, ಆದರೆ ನಮ್ಮ ದೇಶದ ಧ್ವಜ ಹಾರುವಂಥದ್ದು ಸೈನಿಕರ ಉಸಿರಿನಿಂದ ಅಂತ ಹೇಳಿ. ಅಂತಹ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಇವರಿಂದ ಅಧ್ಯಕ್ಷತೆಯ ಮಾತು. ಹಾಗೂ ಇವತ್ತಿನ ವಿಶ್ವ ಹಿಂದೂ ಪರಿಷತ್ ಅಖಂಡ ಭಾರತ ಸಂಕಲ್ಪ ದಿನದ ಈ ಶುಭ ದಿನದಲ್ಲಿ ನನ್ನನ್ನು ನಿಮ್ಮ ಜೊತೆ ಗೂಡಿಸಿದ್ದೀರಾ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಚಿರಋಣಿ. ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಹರ್ಷವರ್ಧನ್ ಅವರೇ, ಹಾಗೂ ಅಖಂಡ ಭಾರತದ ಅಧ್ಯಕ್ಷರಾದಂಥ ನಾರಾಯಣ್ ಸರ್ ಅವರೇ, ಅವರು ಗೋಪಾಲ್ ಕುತ್ತಾರ್ ಅವರೇ, ಹಾಗೂ ಪ್ರದೀಪ್ ಅವರೇ, ಎಲ್ಲರಿಗೆ ಇನ್ನುತ್ತಾ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಯಾಕೆಂದರೆ ಹರ್ಷವರ್ಧನ್ ಅವರು ಬೇಕಾದಷ್ಟು ನಮ್ಮ ಭಾರತದ ಇತಿಹಾಸದ ಬಗ್ಗೆ ಆದಷ್ಟು ಹೇಳಿದ್ದಾರೆ. ಆದರೂ ಕೂಡ ಸ್ವಾತಂತ್ರ್ಯದ ಮೊದಲಿನ ಚರಿತ್ರೆಯನ್ನು ಅವರು ಹೇಳಿದ್ದಾರೆ. ಆದರೆ ನಾನು ಒಂದೆರಡು ಸ್ವಾತಂತ್ರ್ಯದ ಈಗಿನ ಪರಿಸ್ಥಿತಿಯನ್ನು ಹೇಳಲು ಬಯಸ್ತೇನೆ. ಯಾಕೆಂದರೆ ನಾವು ಹಿಂದೂಗಳು, ಹಿಂದೂ ರಾಷ್ಟ್ರವಾದ ಭಾರತದ ಹಿಂದೂಗಳಾಗಿರುವಂಥ ಭಾರತದಲ್ಲಿ ನಾವು ನಮ್ಮ ಕಾಶ್ಮೀರವನ್ನು ತಗೊಳ್ಬೋದು. ಕಾಶ್ಮೀರ ಕೂಡ ಒಂದು ಭಾರತ ದೇಶದ ಅಂಗ. ಅದೇ ಭಾರತ ದೇಶದ ಅಂಗವಾದ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳಿಗೆ ಕೇಳುವವರಂತೆ ಇಲ್ಲ. ಎಷ್ಟೋ ಹಿಂದೂಗಳ ಎಣಗಳು ಬೀಳ್ತದೆ, ಅದಕ್ಕೆ ಯಾರು ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಈಗ ಮೊನ್ನೆ ನಡೆದಂಥ ಪಾಲ್ಗಾಂವ್ ಅಟ್ಯಾಕಲ್ಲಿ ನೋಡಿ, ಕೇವಲ 3 ಉಗ್ರವಾದಿಗಳಿಂದ 24 ನಮ್ಮ ಹಿಂದೂ ಜನಗಳನ್ನು ಕೊಲೆ ಮಾಡಿದರು. ಆಗ ಅದಕ್ಕೆ ಏನಾದರೂ ಪರಿಸ್ಥಿತಿ ಸಿಗ್ತಾ? ಯಾಕೆಂದರೆ ನಮ್ಮ ಹಿಂದೂಗಳಲ್ಲಿ ಕಮ್ಮಿ ಇದೆ. ಅದಕ್ಕೆ ನಾವು ಹೆಚ್ಚಾಗಿ ನಮ್ಮ ಆದಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಒಗ್ಗಟ್ಟಾಗಿರಬೇಕು. ಯಾಕೆಂದರೆ ನಮ್ಮ ಹಿಂದೂಗಳಿಗೆ ಯಾವುದೂ ಒಂದು ಇದಿಲ್ಲ. ಬಾಕಿ ಜಾತಿಯ ಮಾತು ತೆಗಿಲಿಬಾರದು ನಾವು. ಯಾಕೆಂದರೆ ನಾವೊಬ್ಬ ಸೈನಿಕನಾದ ಕಾರಣ ಜಾತಿ ವಿಷಯ ತೆಗಿಬಾರ್ದು. ಯಾಕೆಂದರೆ ಎಲ್ಲರೂ ನಾವು ಸರ್ವಿಸಲ್ಲಿರುವಾಗ ಎಲ್ಲರೂ ನಮಗೆ ಜೊತೆ ಇಲ್ಲಿರುವರು. ಆದರೂ ಕೂಡ ಈಗ ಇಲ್ಲಿ ಈ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ಬಾಕಿಯವರಿಗೆ ನಾವು ಅಲ್ಪಸಂಖ್ಯಾತರಂತೇಳಿ ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಸರ್ಕಾರದ ಯಾವುದೇ ಕೆಲಸದಲ್ಲಿ ಆಗಲಿ ಅವರಿಗೆ ಮೊದಲ ಪ್ರೇರಣೆ. ಅದೇ ನಮ್ಮ ಹಿಂದೂಗಳಿಗೆ ಯಾಕೆ ಸಿಕ್ಕುವುದಿಲ್ಲ? ಸಿಗ್ಬೇಕಲ್ವಾ? ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಹಿಂದುತ್ವದ್ದು, ನಮ್ಮ ಹಿಂದೂಗಳು ಯಾಕೆ ಒಗ್ಗಟ್ಟಾಗೋದಿಲ್ಲ? ಆದಷ್ಟು ಸಂಖ್ಯೆಯಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಹಿಂದೂಗಳು. ಅದೇ ಈ ರೀತಿ ನೋಡಿ, ಇವತ್ತು ಅಖಂಡ ಭಾರತದ ಸಂಕಲ್ಪ ದಿನವಾದ ಈ ದಿನ ನಮ್ಮ ಎಲ್ಲ ಹಿಂದೂಗಳು ಸೇರಿದರೆ ಎಷ್ಟು ಸಂಖ್ಯೆ ಆಗ್ತಾಯಿತ್ತು? ಅದಕ್ಕೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ನಮ್ಮ ಅಖಂಡ ಭಾರತವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟು ಸೇರಿಸಿ ಅಂತ ಹೇಳುತ್ತಾ
ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಬಂಧುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಸುಬೇದಾರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಇವರಿಗೆ ವಂದನೆಗಳನ್ನು ಹೇಳ್ತಾ ಇವರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ಸೂರಜ್ ಮಂಗಳೂರು ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನು ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಹೇಳ್ತಾ ಇದ್ದೇವೆ. ಇದೀಗ ಮುಂದಕ್ಕೆ ಅವರೋಹಣವನ್ನು ನಿರ್ವಹಿಸಿಕೊಡ್ಬೇಕಾಗಿ ನಾನು ಗಣ್ಯರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಖಾಂತರ ಕಾರ್ಯಕ್ರಮ ಕೊನೆಗೊಳ್ಳಲಿಕ್ಕಿದೆ. ಧ್ವಜ ಪ್ರಣಾಮ್ 1 2 3. ಧನ್ಯವಾದ ಸಮರ್ಪಣೆಯ ನಂತರ ಶಾಂತಿ ಮಂತ್ರದ ಮುಖಾಂತರ ಕಾರ್ಯಕ್ರಮ ಕೊನೆಗೊಳ್ಳಲಿಕ್ಕಿದೆ. ವಿಶ್ವ ಹಿಂದ್ ಪರಿಷತ್ತಿನ ಮಾಜಿ ಸೇನಾನಿಗಳಾದ ಸುಬೇದರ್ ಮೇಜರ್ ಶ್ರೀ ನಾಗರಾಜ್ ಗಟ್ಟಿ ಇವರಿಗೆ ಧನ್ಯವಾದಗಳು. ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೂರಜ್ ಮಂಗಳೂರು ಇವರಿಗೂ ಧನ್ಯವಾದಗಳು. ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀ ಗೋಪಾಲ್ ಕುತ್ತರ್, ನಾರಾಯಣ್ ಕುಂಪಾಲ್, ಶ್ರೀ ಪ್ರದೀಪ್ ಕೆರೆಬೈಲ್ ಇವರಿಗೂ ಧನ್ಯವಾದಗಳು. ಅಂತೆಯೇ ಸ್ಥಳಾವಕಾಶ ನೀಡಿದ ಶ್ರೀ ದೇವಿ ಮೂಕಾಂಬಿಕಾ ಸ್ಥಳ ಕೊಟ್ಟ ಇವರಿಗೂ ಸಹಕಾರ ನೀಡಿದ ಶ್ರೀ ಶಾರದಾ ಮಂದಿರ ಕೊಲ್ಯ ಇವರಿಗೂ ಧನ್ಯವಾದಗಳು. ಆರಕ್ಷಕ ಠಾಣೆ ಉಲ್ಲಾಲ ಸಂಚಾರ ಪೊಲೀಸ್ ಠಾಣೆ ಮಂಗಳೂರು ನಗರ ದಕ್ಷಿಣ ಇವರಿಗೂ ಧನ್ಯವಾದಗಳು. ಅಂತೆಯೇ ಸೇರಿದ ಎಲ್ಲರಿಗೂ ಸಂಘಟನೆ ವಿವಿಧ ಕ್ಷೇತ್ರಗಳ ಪ್ರಮುಖರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಶಾಂತಿ ಮಂತ್ರ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಃ ಪೂರ್ಣಮುದಚ್ಚಿತ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. सच्चिदानंद भगवान की जय. भारत माता की जय. गो माता की जय. गंगा माता की जय. श्री राम जन्मभूमि की जय. श्री कृष्ण जन्मभूमि की जय. काशी विश्वनाथ की जय. पवन सुत हनुमान की जय. बोलो भाई सब संतों की जय. बोलो भाई सब भक्तों की जय. धर्म की जय हो, अधर्म का नाश हो, प्राणियों में सद्भावन हो, विश्व का कल्याण हो, गोवंश हत्या बंद हो, धर्मांतरण बंद हो, भारत अखंड हो. हर हर महादेव.